ಅಂದರೆ ಲಾಜರನು ಸತ್ತಾಗ ಸಮಾಧಿ ಮಾಡ್ತಾರೆ. ಆದರೆ ಯೇಸು ಪ್ರಭು ಲಾಜರನನ್ನು ಎಬ್ಬಿಸ್ತಾರೆ. ಯಾರು ಎಬ್ಬಿಸ್ತಾರೆ ಹೇಳಿ? ಯೇಸು ಪ್ರಭು ಲಾಜರನನ್ನು ಎಬ್ಬಿಸ್ತಾರೆ ಪ್ರಿಯರೇ. ಲಾಜರನ ಸತ್ತು ಎಷ್ಟು ದಿನ ಆಗಿರುತ್ತೆ ಹೇಳಿ? 4 ದಿನ ಆಗಿರುತ್ತೆ. 4 ದಿನದ ಒಳಗೆ ಶವ ಹೇಗಾಗಿರುತ್ತೆ ಹೇಳಿ? 4 ದಿನ ನಮ್ಗೆ ಗೊತ್ತಿರೋ ಪ್ರಕಾರ ಏನಾಗಿರುತ್ತೆ ರೀ? ಮಣ್ಣಿನಲ್ಲಿ ಊತಾಕಿದಾಗ, ಸಮಾಧಿ ಮಾಡಿದಾಗ. ಅವರ ಕಾಲದಲ್ಲಿ ಏನಪ್ಪ ಅಂತ ನೋಡುವಾಗ ಈ ಒಂದು ಸಮಾಧಿ, ಪ್ರತ್ಯೇಕವಾದ ಸಮಾಧಿಗಳನ್ನು ಮಾಡಿ ಅಲ್ಲಿ ಕಲ್ಲು ಅಡ್ಡ ಇಡ್ತಾರೆ ಅವರು ಕಾಲದಲ್ಲಿ. ಇವು ನೋಡಿ 4 ದಿನ ಆಗಿದೆ. 4 ದಿನ ಆದಾಗ ಶವ ಏನಾಗಿರುತ್ತೆ ಗೊತ್ತಾ? ನಾತಡ್ದಿರುತ್ತೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಮಾಂಸ ಏನು ಉಳಿದಿರಲ್ಲ, ಎಲ್ಲ ಕೂಡ ಖಾಲಿಯಾಗಿರುತ್ತೆ. ಏನು ತಿಂದಿರ್ತವೆ? ಹುಳಗಳು ಬಂದು ತಿಂದಿರ್ತವೆ, ಹೌದಲ್ವ? ಈ 4 ದಿನ ಆದಮೇಲೆ ಒಟ್ಟಿನಲ್ಲಿ ದೇಹ ಎಲ್ಲ ಕೂಡ ನಾತ ಹಿಡ್ದಿರುತ್ತೆ. ದೇಹದಲ್ಲಿ ಮಾಂಸ ಎಲ್ಲ ಕೂಡ ಚಿಂದಿ ಕೈಮ ಆಗಿರುತ್ತೆ. ಹುಳಗಳು ತಿಂತಾ ಇರ್ತವೆ. ಹುಳಗಳೇನಾಗ್ತವೆ? ತಿಂತಾ ಇರ್ತವೆ. ನಾತ ಹಿಡ್ದಿರುತ್ತೆ, ಹೌದಲ್ವ? ಇವಾಗ ಯೇಸು ಕ್ರಿಸ್ತರು ಬಂದು, ಅಮ್ಮ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂತಾರೆ. ಅಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿದಾಗ, ಪ್ರಿಯರಾದ ದೇವರ ಮಕ್ಕಳಿರ ನೋಡಿ 40ನೇ ವಚನ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಸುತ್ತಲೂ ನಿಂತಿರುವ ಜನರು ಕಾಣುವಂತೆ ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆನೆಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ನೋಡಿದ್ರ ಪ್ರಿಯರೇ? ಅಂದರೆ ಲಾಜರನು ಸತ್ತೋಗಿ 4 ದಿನ ಆಗಿದೆ ರೀ. 4 ದಿನ ಆದಂಥ ಈ ಶವ ಏನ್ರಿ ಕೊಳ್ತೋಗಿರುತ್ತೆ, ನಾತ ಹಿಡ್ದಿರುತ್ತೆ. ಯೇಸು ಕ್ರಿಸ್ತರು ಒಂದೇ ಒಂದು ಮಾತಿಗೆ ಹೊರಗಡೆ ಬಾ ಅಂದ ತಕ್ಷಣ ಲಾಜರನು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ ನೋಡಿ 43. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನು ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪವಾಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಅಂದರೆ ಲಾಜರನು ಎದ್ದು ಬಂದಿದ್ದಾನೆ ಪ್ರಿಯರೇ. ಲಾಜರನು ಎದ್ದು ಬಂದಿದ್ದ. ಲಾಜರನಿಗೆ ಪುನರುತ್ಥಾನ ಆಗಿದೆಯಾ? ಪುನರುತ್ಥಾನ ಅಂದರೆ ಎದ್ದು ಬಂದಿದ್ದಾರೆ ಅನ್ನುವಂಥದ್ದು ನಿಜ. ಎದ್ದು ಬಂದಿದ್ದಾನೆ ಅನ್ನುವಂಥ ಶಬ್ದನೇ, ಆ ಪದಕ್ಕೆ ಅರ್ಥ ಓಕೆ. ಪುನರುತ್ಥಾನ ಅನ್ನೋದು ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಅದು ಕೊನೆ ತನಕ ಈ ಒಂದು ಅಂಶವನ್ನು ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಇವಾಗ ಸತ್ತೋರು ಎದ್ದು ಬಂದಿದ್ದಾರೆ, ಯೇಸು ಕ್ರಿಸ್ತರು ಸತ್ತು ಎದ್ದು ಬಂದಿದ್ದಾನೆ, ಅದಕ್ಕೆ ಆತನಿಗೆ ಪುನರುತ್ಥಾನವಾಗಿದೆ ಅಂತೇಳಿ ಆತನ ವಿಷಯದಲ್ಲಿ ನಾವು ಮಾತಾಡ್ಕೊಳ್ತೀವಿ. ಒಂದು ವೇಳೆ ಸತ್ತಿದ್ದವರು ಎದ್ದು ಬಂದಿದ್ದಾರೆ, ಅದಕ್ಕೆ ಅಲ್ಲಿ ಪುನರುತ್ಥಾನ ಆಗಿದೆ ಅಂತೇಳಿ ಯೇಸು ಕ್ರಿಸ್ತರು ಅಂದುಕೊಂಡ್ರೆ, ಮತ್ತು ಲಾಜರನು ಕೂಡ ಸತ್ತು ಎದ್ದು ಬಂದಿದ್ದಾನೆ. ಲಾಜರನು ಕೂಡ ಏನಾಗಿದ್ದಾನೆ? ಸತ್ತು ಎದ್ದು ಬಂದಿದ್ದಾನೆ. ಇವಾಗ ಯೇಸು ಕ್ರಿಸ್ತರು ಹೇಳ್ತಾರಲ್ಲ, ಸತ್ತು ಎದ್ದು ಬಂದವರೊಳಗೆ ಪ್ರಥಮ ಫಲವಾದನು. ಪ್ರಥಮ ಫಲ ಆದನು ಅಂದಾಗ ಆತನು ಪ್ರಥಮ ಫಲವಾದನು ಅಂದರೆ ಮತ್ತು ಈ ಮರಣದಿಂದ ಎದ್ದು ಬಂದಿದ್ದಾನಲ್ಲ, ಇದೇನಿದು? ಈತನು ಮಾತ್ರವಲ್ಲ, ಇನ್ನು ಅನೇಕರನ್ನೇ ಯೇಸುಪ್ರಭು ಎಬ್ಬಿಸ್ತಾರಲ್ಲ. ಯೇಸುಪ್ರಭು ಎಬ್ಬಿಸ್ತಾರ ಎಬ್ಬಿಸಲ್ವ?
ನೋಡಿ ಇನ್ನೊಂದು ಮಾತನ್ನು ಇಲ್ಲಿ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ, ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ ನೋಡೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ, ಸ್ವಲ್ಪ ಕಾಲವಾದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರಿ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದವನೊಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಯ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡು ಹೋದರು. ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಇಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳ, ಆ ಯೌವನಸ್ಥನನ್ನು ಏನು ಮಾಡಿದನಂತಿರುತ್ತೆ? ಸತ್ತೋಗಿರುವಂಥವನನ್ನು ಎಬ್ಬಿಸಿದಾನ. ಲಾಜರನನ್ನು ಎಬ್ಬಿಸಿದ್ದಾನೆ. ಅದೇ ಪ್ರಕಾರ ಇಲ್ಲೊಬ್ಬ ಹುಡುಗನನ್ನು ಎಬ್ಬಿಸಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 35ರಿಂದ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನದಿಂದ 5:35ನೇ ವಚನದಿಂದ, ಆತನು ಇನ್ನು ಮಾತಾಡುತ್ತಿರುವಾಗ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ, ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನು ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಗೊಡಿಸಲಿಲ್ಲ. ಅವರು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆತನು ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನು ಹೊರಕ್ಕೆ ಕಳಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿರುವುದನ್ನು ಹುಡುಗಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ ಅವಳ ಕೈ ಹಿಡಿದು ತಬಿತಾ ಕೋಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಎನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ಇಲ್ಲಿ ಕೂಡ ಈ ಮಗಳನ್ನು ಯೇಸು ಪ್ರಭು ಏನು ಮಾಡಿದ್ದಾರೆ ಹೇಳಿ? ಎಬ್ಬಿಸಿದ್ದಾರೆ. ಓಕೆ, ಲಾಜರನನ್ನು ಎಬ್ಬಿಸಿದ್ದಾರೆ, ಆ ಯೌವನಸ್ಥನನ್ನು ಎಬ್ಬಿಸಿದ್ದಾರೆ, ಇಲ್ಲಿ ಕೂಡ ಒಬ್ಬ ಮಗಳನ್ನು ಎಬ್ಬಿಸಿದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿದಂಥ ಆ ಸಮಯದಲ್ಲಿ ಎಷ್ಟು ಮಂದಿ ಎದ್ದಿದ್ದಾರೆ? ಶಿಲುಬೆ ಮರಣ ಹೊಂದಿರುವಂಥ ಸಮಯ ಅಂದರೆ ಪ್ರಾಣ ಬಿಡ್ತಾರಲ್ಲ ಯೇಸು ಪ್ರಭು, ತಂದೆಗೆ ತನ್ನ ಆತ್ಮವನ್ನು ಒಪ್ಪಿಸ್ತಾರೆ ನೋಡಿ. ತಂದೆಗೆ ತನ್ನ ಆತ್ಮವನ್ನು ಒಪ್ಪಿಸಿದಾಗ ಪ್ರಾಣ ಬಿಡ್ತಾರಲ್ಲ, ಪ್ರಾಣ ಬಿಟ್ಟಂಥ ಸಮಯದಲ್ಲಿ ಅನೇಕ ಮಂದಿ ಪರಿಶುದ್ಧರು ಎದ್ದು ಬರ್ತಾರೆ. ಯಾರೆದ್ದು ಬರ್ತಾರೆ? ಅನೇಕ ಮಂದಿ ಪರಿಶುದ್ಧರು ಎದ್ದು ಬರ್ತಾರೆ. ಏನಮ್ಮ ಎಲ್ಲರಿಗೂ ಅರ್ಥ ಆಗುತ್ತಾ? ಈ ಕಡೆ ಕೇಳ್ತೀರಾ? ಈ ಕಡೆ ಎಲ್ಲರೂ ಈ ಕಡೆ ಗಮನ ಇಟ್ಟು ಕೇಳಿ. ನಮಗೆ ಲೋಕದಲ್ಲಿ ಏನದು ಸೀರಿಯಲ್ಗಳು, ಸಿನಿಮಾ ಹಾಡುಗಳು ಇವೆಲ್ಲ ನೋಡುವಾಗ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ದೇವರ ವಾಕ್ಯ ಕೇಳುವಾಗ
ದೇವರ ವಾಕ್ಯ ಕೇಳುವಾಗ ಏನೋ ಹೇಳ್ತಾರೆ, ಬರ್ತಾರೆ. ಇನ್ನು ಕೆಲವರು ಮಾಯ ಮಾಡೋರು ಬರ್ತಾರಲ್ಲ, ಮ್ಯೂಸಿಕ್ ಹಾಡುಗಳು ಹಾಕ್ಕೊಳ್ತಾರೆ, ಆಮೇಲೆ ಅವನು ಕುಣಿಯೋದು ಸ್ಟಾರ್ಟ್ ಮಾಡ್ತಾನೆ, ನೀವು ಕೂಡ ಕುಣಿಬೇಕು, ತಕತೈ ತಕತೈ ತಕತೈ. ಇಲ್ಲಿ ಹೀಗೆ ಕುಣಿಯೋಣ, ನರಕದಲ್ಲಿ ಮತ್ತೊಂದು ಸಾರಿ ಕುಣಿಯೋಣ, ಅಲ್ಲಿ ಬೇರೆ ಇರುತ್ತೆ. ಅಂದರೆ ಇಲ್ಲಿ ಹೆಂಗೆ ಕುಣಿತೀವೋ ಅಲ್ಲಿ ತಕತೈ ತಕತೈ ಅಂತ ಕುಣಿತೀವಿ, ಅದು ಅಲ್ಲಿ ಕುಣಿಯೋದು ಇರುತ್ತೆ ಬೇರೆ. ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಗಳು ಹೆಂಗಿದ್ದಾರೆ ಅಂದರೆ ಅದೇ ಥರ ಇವರು ಕೂಡ ತಯಾರಾಗ್ಬಿಟ್ಟಿದ್ದಾರೆ. ದೊಡ್ಡ ಭಕ್ತರಂತೆ, ಕಳ್ಳ ಭಕ್ತರು. ಯಾರವರು? ಕಳ್ಳ ಭಕ್ತರು. ನಿಜವಾದ ಮಾತು ಹೇಳ್ತೀನಿ. ಯಾಕಂದರೆ ವಾಕ್ಯವನ್ನು ತಿಳಿದವನು ಈಗ ಮಾಡಲ್ಲ. ವಾಕ್ಯವನ್ನು ತಿಳಿದವನು, ವಾಕ್ಯದ ಪರಿಜ್ಞಾನವನ್ನು ಅರ್ಥ ಮಾಡಿಕೊಂಡವನು, ಯೇಸು ಕ್ರಿಸ್ತರ ಮರಣ ಸಮಾಧಿ ಪುನರುತ್ಥಾನದ ಬಗ್ಗೆ ತಿಳ್ಕೊಂಡವನು ವಾಕ್ಯವನ್ನು ಧ್ಯಾನ ಮಾಡ್ತಾನೆ. ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಮಾಡಿ ವಾಕ್ಯದ ಮೂಲಕ ಬಲಪಡಿಸ್ತಾನೆ. ಕಳ್ಳ ಏನು ಮಾಡ್ತಾನೆ? ಮಾಯ ಮಾಡ್ತಾನೆ, ಮರುಳು ಮಾಡ್ತಾನೆ, ಆಸೆಗಳನ್ನು ತೋರಿಸ್ತಾನೆ. ಕಳ್ಳ ಆಸೆಗಳನ್ನು ತೋರಿಸ್ತಾನೆ, ಮರುಳು ಮಾಡಿಸ್ತಾನೆ, ಕುಣಿಸ್ತಾನೆ. ತಾನು ಕುಣಿತಾನೆ, ಇನ್ನೊಬ್ಬರನ್ನ ಕುಣಿಸ್ತಾನೆ. ಆಮೇಲೆ ಎಲ್ಲರೂ ಸೇರಿ ಗುಂಪಾಗಿ ಅಲ್ಲಿಗೆ ಹೋಗೋಣ, ಅಲ್ಲಿ ಕುಣಿಯೋಣ. ಅಲ್ಲಿ ದೇವ್ರು ಕುಣಿಸ್ತಾನೆ, ಇಲ್ಲಿ ಇವನು ಕುಣಿಸ್ತಾನೆ, ಅಲ್ಲಿ ದೇವ್ರು ಕುಣಿಸ್ತಾನೆ ಬೆಂಕಿಯಲ್ಲಿ. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಶಿಲುಬೆ ಮರಣದ ಜ್ಞಾನವನ್ನು, ಪುನರುತ್ಥಾನದ ಜ್ಞಾನವನ್ನು ನಮಗೆ ಅರ್ಥ ಆಗಬೇಕು. ಏನಾಗಬೇಕು ಹೇಳಿ? ಅರ್ಥ ಆಗಬೇಕು ಪ್ರಿಯರೇ. ಇವಾಗ ಗಮನಿಸಬೇಕು, ಯೇಸು ಕ್ರಿಸ್ತನು ಮರಣ ಹೊಂದಿದಂತಹ ಸಮಯದಲ್ಲಿ ಅನೇಕ ಮಂದಿ ಭಕ್ತರು ಎದ್ದೊಳ್ತಾರ, ಎದ್ದು ಬರ್ತಾರ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 50ನೇ ವಚನದಿಂದ 53ನೇ ವಚನದವರೆಗೆ ನೋಡೋಣ. 27ನೇ ಅಧ್ಯಾಯ 50ನೇ ವಚನದವರೆಗೆ. 50. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು. ನಿತ್ಯ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗೆ ಹೊರಗೆ ಬಂದ ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಅಂತಾರೆ. ಅನೇಕರಿಗೆ ಅಂದರೆ ಯೇಸು ಕ್ರಿಸ್ತರಿದ್ದಂಥ ಕಾಲದಲ್ಲಿ ಅನೇಕರನ್ನು, ಸತ್ತೋರನ್ನು ಬದುಕಿಸಿದ್ದಾರೆ. ಯೇಸು ಕ್ರಿಸ್ತರು ಮರಣ ಹೊಂದಿದಂಥ ಆ ಸಮಯದಲ್ಲಿ ಅನೇಕ ಮಂದಿ ಸಮಾಧಿಗಳಲ್ಲಿದ್ದವರು ಹೊರಗೆ ಬಂದಿದ್ದಾರೆ. ಅನೇಕರು ಪರಿಶುದ್ಧರು ಎದ್ದು ಬಂದಿದ್ದಾರೆ. ಅಂದರೆ ಭಕ್ತರು ಎದ್ದು ಹೊರಗಡೆ ಬಂದಿದ್ದಾರೆ. ಅವ್ರು ಯಾರು? ಪರಿಶುದ್ಧರು. ಅಂದರೆ ಭೂಮಿಯ ಮೇಲೆ ಅನೇಕ ಮಂದಿ ಭಕ್ತರು ಮರಣ ಹೊಂದಿದ್ದಾರೆ. ನೋಡಿ, ಅವರಿದ್ದಂಥ ಕಾಲದಲ್ಲಿ ಆ ಸಮಯದಲ್ಲಿ ಎದ್ದು ಹೊರಗಡೆ ಬಂದಿದ್ದಾರಂತೆ. ಎದ್ದು ಹೊರಗಡೆ ಬಂದು ಅಲ್ಲಿದ್ದಂಥ ಜನರಿಗೆ ಕಾಣಿಸಿಕೊಂಡಿದ್ದಾರಂತೆ. ಪ್ರಿಯರಾದ ದೇವರ ಮಕ್ಕಳಿಗೆ ಈ ವಚನದ ಪ್ರಕಾರ ನೋಡುವಾಗ ಅನೇಕರು ಎದ್ದು ಬಂದಿದ್ದಾರೆ. ಅದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಕೂಡ ಯಾರಾದರೂ ಎದ್ದು ಬಂದಿದ್ದಾರಾ? ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಸತ್ತೋರನ್ನ ಎಬ್ಬಿಸಿದ್ದಾರಾ ಅಂತ ನೋಡುವಾಗ ಮೊದಲನೇ ಅರಸುಗಳು 17ನೇ ಅಧ್ಯಾಯ 17ನೇ ವಚನದಿಂದ ಓದಿಮ. 17ನೇ ವಚನದಿಂದ. ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದದರಿಂದ ಉಸಿರಾಡುವುದು ನಿಂತು ಹೋಯಿತು. ಆಗ ಆ ಸ್ತ್ರೀಯು ಏಲಿಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯುವುದಕ್ಕೆ ಬಂದಿಯೋ ಎನ್ನಲು, ಅವನು ಆಕೆಗೆ, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯೆಹೋವನಿಗೆ,
ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡುಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲ ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು. 24ನೇ ವಚನ, 23, 22 ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಅಂದರೆ ಅವನು ಬದುಕಿಕೊಂಡಿದ್ದನು. ಅಂದರೆ ಏಲಿಯನ ಮೂಲಕ ಇಲ್ಲಿ ಒಬ್ಬ ಹುಡುಗನು, ಸತ್ತೋಗಿರೋಂಥ ಒಬ್ಬ ಹುಡುಗನನ್ನು ಬದುಕಿಸ್ತಾನೆ, ಒಬ್ಬ ಹುಡುಗನನ್ನು. ಅದೇ ಪ್ರಕಾರ ಏಲಿಷನಿದ್ದಾನಲ್ಲ, ಏಲಿಷನು ಸತ್ತೋಗಿರ್ತಾನೆ. ಏಲಿಷನು ಅಂದರೆ ಏಲಿಯನ ಶಿಷ್ಯನು ಏಲಿಷನು. ಯಾರ ಶಿಷ್ಯನು? ಏಲಿಯನ ಶಿಷ್ಯನು ಏಲಿಷನು. ಏಲಿಷನು ತನ್ನ ಜೀವಿತ ಕಾಲ ಮುಗಿದ ಮೇಲೆ ಸತ್ತೋಗ್ತಾನೆ. ಸತ್ತೋದ ಮೇಲೆ ಸಮಾಧಿ ಮಾಡ್ತಾರೆ ಏಲಿಷನನ್ನು. ಸಮಾಧಿ ಮಾಡಿದ ಮೇಲೆ ಏನ್ರಿ ಏನು ನಡೆಯುತ್ತೆ ನೋಡಿ. 2ನೇ ಅರಸುಗಳು 13ನೇ ಅಧ್ಯಾಯ, 2ನೇ ಅರಸುಗಳು 13ನೇ ಅಧ್ಯಾಯ 20ನೇ ವಚನ, 21ನೇ ವಚನ, 20, 21. ಎಲೀಷನು ಮೃತ್ಯು ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಏಲಿಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಏಲಿಷನ ಎಲುಬುಗಳಿಗೆ ತಗಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತಿತು. ಅಂದರೆ ಒಂದು ಶವ ಯಾರ ಮೈಗೆ ಅಂಟಿದ್ರಿಂದ, ಯಾರ ಒಂದು ಎಲುಬಿಗೆ ಅಂಟಿರುವುದಿಲ್ಲ? ಏಲಿಷನ ಒಂದು ಎಲುಬಿಗೆ. ಅಂದರೆ ಏಲಿಷನನ್ನು ಸಮಾಧಿ ಮಾಡಿರ್ತಾರೆ. ಸಮಾಧಿ ಮಾಡಿರುವಂಥ ಏನ್ರಿ ಕೆಲವು ದಿನಗಳಾದ ಮೇಲೆ ಎಲುಬುಗಳು ಆ ಕಡೆ ಬಿದ್ದಿರ್ತಾವಲ್ಲ, ಆ ಸಮಯದಲ್ಲಿ ಒಬ್ಬ ಸತ್ತೋಗಿರುವಂಥ ಒಬ್ಬ ಶವವನ್ನು ಹೊತ್ಕೊಂಡು ಹೋಗಿದ್ದಾರೆ. ಮೋವಾಬ್ಯರೇನೋ ಇಲ್ಲಿ ಸುಲಿಗೆಗೆ ಬಂದಿದ್ದಾರೆ ಅಂತೇಳಿ ನೋಡಿ ಆ ಶವವನ್ನು ಬಿಸಾಡಿದಾಗ ಆ ಶವ ಬಂದು ಎಲುಬಿನ ಮೇಲೆ, ಏಲಿಷನ ಎಲುಬಿನ ಮೇಲೆ ಬೀಳುತ್ತೆ. ಬಿದ್ದ ತಕ್ಷಣ ಆ ಮನುಷ್ಯನ ಎದ್ದು ನಿಂತನು, ಆ ಶವ ಎದ್ದು ನಿಂತಿತ್ತು ಅಂತ. ಅಂದರೆ ಆ ಶವ ಒಂದು ದಿನ ಬದುಕಿದ್ದಾನೆ, ಎಷ್ಟು ದಿನ ಬದುಕಿದ್ದಾನೆ ನಮ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಎದ್ದು ನಿಂತಿದ್ದಾನೆ ಅನ್ನೋದು ನೋಡ್ತೀವಿ ಪ್ರಿಯರೇ. ಅದು ಕೂಡ ದೇವರ ಒಂದು ಅದ್ಭುತ. ಈ ಲೋಕದಲ್ಲಿ ಕೆಲವು ಅದ್ಭುತಗಳು, ಇಂಥ ಅದ್ಭುತಗಳು ಅಲ್ಲೆಲ್ಲಿ ನಡೆದಿದೆ. ಇಲ್ಲಿ ಏನಪ್ಪ ಅಂದರೆ ಅಲ್ಲೆಲ್ಲಿ ಸತ್ತೋದವರು ಎದ್ದು ಬಂದಿದ್ದಾರಲ್ಲ, ಸತ್ತವರು ಎದ್ದು ಬಂದಿದ್ದಾರೆ, ಹೌದಲ್ವ? ಎದ್ದು ಬಂದಿದ್ದಾರೆ. ಇವರೆಲ್ಲರಿಗೆ ಪುನರುತ್ಥಾನ ಆಗಿದೆಯಾ? ಏನಾಗಿದೆ? ಒಂದು ವೇಳೆ ಪುನರುತ್ಥಾನ ಅಂದ್ಕೊಂಡ್ರೆ ಯೇಸು ಕ್ರಿಸ್ತರು ಹೇಳ್ತಾರಲ್ಲ, ಪುನರುತ್ಥಾನ ಹೊಂದಿದರಲ್ಲಿ ಪ್ರಥಮ ಫಲ. ಪುನರುತ್ಥಾನ ಹೊಂದಿರುವವರಲ್ಲಿ ಯಾರು ಪ್ರಥಮ ಫಲ? ಯೇಸು ಕ್ರಿಸ್ತರು ಪ್ರಥಮ ಫಲ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಎದ್ದು ಬಂದಿದ್ದಾರಲ್ಲ, ಅವ್ರು ಏನು ಗತಿ? ಎದ್ದಿದ್ದಾರೆ, ಆದರೆ ಪರಲೋಕಕ್ಕೆ ಹೋಗಿಲ್ಲ ಅವರು ಯಾರು ಕೂಡ, ಮತ್ತೆ ಸತ್ತೋಗಿದ್ದಾರೆ. ಮಿಕ್ಕಿದವರು ಎಷ್ಟು ಮಂದಿ ಎದ್ದಿದ್ದಾರೋ ಮತ್ತೆ ಸತ್ತೋಗಿದ್ದಾರೆ, ಯಾರು ಪರಲೋಕಕ್ಕೆ ಹೋಗಿಲ್ಲ. ಏನ್ರಿ ಅರ್ಥ ಆಗುತ್ತಾ? ನೀತಿವಂತರು ಎದ್ದು ಬಂದಿದ್ದಾರೆ, ಆದರೆ ಪರಲೋಕಕ್ಕೆ ಯಾರು ಹೋಗಿಲ್ಲ. ಪರಲೋಕಕ್ಕೆ ಹೋದವರಲ್ಲಿ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಮಾತ್ರ. ಯೇಸು ಕ್ರಿಸ್ತರು ಮಾತ್ರ ಪರಲೋಕದಿಂದ ಬಂದಿದ್ದಾರೆ, ಪರಲೋಕಕ್ಕೆ ಹೋಗಿದ್ದಾರೆ. ಪರಲೋಕಕ್ಕೆ ಅದಲ್ವ? ಆ ಮಾತು ಗೊತ್ತಲ್ವ ಎಲ್ಲರಿಗೆ? ಒಂದು ಈ ಸಮಯದಲ್ಲಿ ಆ ಮಾತನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಏನ್ರಿ ತುಂಬ ಜನ ಹೇಳ್ತಾರಲ್ಲ, ಏನ್ರಿ ಗಮನಿಸ್ತಾ ಇದ್ದೀರಾ? ತುಂಬ ಜನ ಸತ್ತೋಗ್ತಾರಲ್ಲ, ನಮ್ಮ ಕ್ರೈಸ್ತರಲ್ಲಿ ಸತ್ತೋದ ಮೇಲೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಹೇಳಿ ಕರೆಕ್ಟಾಗಿ?
ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರ ಅಥವಾ ಪಾತಾಳಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ? ಪಾತಾಳಕ್ಕೆ ಹೋಗಿದ್ದಾರೆ ಅಂತೇಳಿ ಯಾರು ಮಾತಾಡಲ್ಲ. ಪಾತಾಳಕ್ಕೆ ಹೋಗಿದ್ದಾರೆ ಅಂತೇಳಿ ಯಾರು ಮಾತಾಡಲ್ಲ. ಇವನು ಕುಡುಕನಾದರೂ, ಇವನು ವ್ಯಭಿಚಾರಿ ಆದರೂ, ಒಂದು ದಿನ ಪ್ರಾರ್ಥನೆಗೆ ಹೋದರೆ ಸಾಕು ಇವನು ಪರಲೋಕಕ್ಕೆ ಹೋದಂತೇಳಿ ಇವರು ಸರ್ಟಿಫಿಕೇಟ್ ಕೊಡ್ತಾರೆ. ಕೊಡಲ್ವ? ಎಲ್ಲಿಗೆ ಹೋಗಿದ್ದಾರಂತೆ? ಪರಲೋಕ. ಇಷ್ಟು ತನಕ ಕುಶಾಲರವರು ಕೂಡ ಕೆಲವು ಮಾತಾಡ್ಕೊಂಡು ಬಂದರು ಇದೇ ವಿಷಯದಲ್ಲಿ. ಅಂದರೆ ಈ ಸಮಾಜದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಹೇಗೆ ಬದುಕಿದ್ರೂ ಪರವಾಗಿಲ್ಲ, ಏಕ್ದಮ್ ಈ ಮನುಷ್ಯ ಸತ್ತ ಮೇಲೆ ಪರಲೋಕಕ್ಕೆ ಹೋಗಿದ್ದಾರೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಯೇಸು ಪ್ರಭು ಹೇಳಿದ ಮಾತೇನು? ನಾನು ಹೊರತು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಮತ್ತು ಉಳಿದವರೆಲ್ಲರೂ ಎಲ್ಲಿದ್ದಾರೆ? ಭಕ್ತರೆಲ್ಲರೂ ಅವರು ಪಾತಾಳ ಲೋಕದಲ್ಲಿ ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಪಾತಾಳ ಎನ್ನುವಂಥ ಒಂದು ಸ್ಥಳ ಇದೆ. ಆ ಪಾತಾಳ ಎನ್ನುವಂಥ ಸ್ಥಳದಲ್ಲಿ ಪರದೇಶು ಎನ್ನುವಂಥದ್ದು ಒಂದು ಪ್ರತ್ಯೇಕವಾದಂಥ ಸ್ಥಳ, ಪಾತಾಳ ಲೋಕ. ಆ ಪಾತಾಳ ಲೋಕದಲ್ಲಿ ಒಂದು ಪರದೇಶ ಎನ್ನುವಂಥದ್ದು ಒಂದು ಸ್ಥಳ. ಅದೇ ಪ್ರಕಾರ ಯಾತನೆ ಪಡುವಂಥದ್ದು ಒಂದು ಸ್ಥಳ. ಮಧ್ಯದಲ್ಲಿ ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದಂತಿರುತ್ತೆ. ಇಲ್ಲಿ ಲೋಕನ್ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಲ್ವ? ಓಕೆನಾ? ಅಬ್ರಹಾಮನು, ಲಾಜರನು ಸತ್ತೋಗ್ತಾನೆ, ಐಶ್ವರ್ಯವಂತನು ಸತ್ತೋಗ್ತಾನೆ. ಲಾಜರನೇನು ಅಬ್ರಹಾಮನಿರುವಂಥ ಸ್ಥಳಕ್ಕೆ ಹೋಗ್ತಾನೆ, ಐಶ್ವರ್ಯವಂತನೇನು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ತಂದೆಯಾದ ಅಬ್ರಹಾಮನೇ, ನಿನ್ನ ಬಳಿಯಲ್ಲಿ ಲಾಜರ್ನಿದ್ದಾನಲ್ಲ, ಆ ಲಾಜರ್ನ ಕಳಿಸಿಕೊಡು, ನಾನು ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ. ಲಾಜರ್ ಬಂದು ತನ್ನ ತುದಿ ಬೆರಳಿನಿಂದ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಅಂತ ಕೂಗಿಕೊಳ್ತಾನೆ ಇಲ್ವಾ? ಅವಾಗ ಅಬ್ರಹಾಮ್ನ ಹೇಳಿರುತ್ತ ಮಾತೇನು? ಮಗನೇ, ನೀನು ನಿನಗಿಷ್ಟ ಬಂದ ಹಾಗೆ ಭೂಲೋಕದಲ್ಲಿ ಸುಖ ಸಂತೋಷ ಪಟ್ಟಿದ್ದೀಯಾ, ದೇವ್ರ ಬಗ್ಗೆ ವಿಚಾರ ಮಾಡಿಲ್ಲ, ಭಕ್ತಿಯಿಂದ ನಡ್ಕೊಂಡಿಲ್ಲ, ಆದ್ದರಿಂದ ನಿನಗೇನು ಗತಿ? ಯಾತನೆ ಪಡುವಂಥ ಸ್ಥಳ. ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ, ಆದ್ದರಿಂದ ಆತನಿಗೇನು? ಪರದೇಸಿ ಅಂದರೆ ವಿಶ್ರಾಂತಿ ಸ್ಥಳ. ಅಂದರೆ ವಿಶ್ರಾಂತಿ ಸ್ಥಳ ಪಡ್ಕೊಂಡಿದ್ದಾರೆ ಲಾಜರನು. ಅದಕ್ಕೆ ಪರದೇಶು ಅಂತ ಹೇಳ್ತಾರೆ. ಅದು ಪರಲೋಕ ಅಲ್ಲ, ಅದೇನಲ್ಲ, ಅದು ಪರಲೋಕ ಅಲ್ಲ. ಅದು ಯೇಸು ಕ್ರಿಸ್ತರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಮಹಿಮೆ ಶರೀರವನ್ನು ಧರಿಸಿಕೊಂಡು. ಏನ್ರಿ? ಅದು ಅವರಿಗೆ ಪುನರುತ್ಥಾನ ಆಗಿದೆ. ಮಿಕ್ಕಿದವರೆಲ್ಲರೂ ಎಲ್ಲಿ ಹೋಗ್ತಾರಪ್ಪ ಅಂತ ನೋಡುವಾಗ ಪರದೇಶಿಗೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ. ನೀತಿವಂತರಾಗಿ ಎಲ್ಲಿ ಗುರುತು ಹೊಂದಬೇಕು ಹೇಳಿ? ಎಲ್ಲಿ ಹೆಸರು ಹೊಂದಬೇಕು? ನೀತಿವಂತರಾಗಿ ಎಲ್ಲಿ ಹೆಸರು ಹೊಂದಬೇಕು ಹೇಳಿಮ್ಮ? ನೀತಿವಂತರಾಗಿ ಭೂಲೋಕದಲ್ಲಿ ಹೆಸರನ್ನು ಪಡ್ಕೊಳ್ಬೇಕು. ಯಾರಿಂದ ಹೆಸರನ್ನು ಪಡ್ಕೊಳ್ಬೇಕು? ಯಾರಿಂದ ಹೆಸರು ಬರಬೇಕು ನೀತಿವಂತರಂತೇಳಿ? ದೇವರಿಂದ ಬರಬೇಕು. ಅದೇ ಪ್ರಕಾರ ಸಭೆಯಿಂದನೂ ಬರಬೇಕಾ? ದೇವ್ರು ಹೇಳ್ತಾರಂದರೆ ಖಂಡಿತವಾಗಿ ಅವರು ಪ್ರವರ್ತನೆ ನೋಡಿ, ಅವರ ಭಕ್ತಿ ನೋಡಿ ಖಂಡಿತವಾಗಿ ಹೇಳಿ. ದೇವ್ರು ಹೇಳಿದಾರಂದರೆ ಖಂಡಿತವಾಗಿ ಸಭೆಯಲ್ಲಿ ಇದ್ದವರು ಕೂಡ ಹೇಳ್ತಾರೆ. ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ಅಂತೆ. ಒಳ್ಳೆಯ ಹೆಸರು ಪಡ್ಕೊಂಡ್ರೆ ಎಲ್ಲಿಗೆ ಹೋಗ್ತಾರಪ್ಪ ಅಂತ ನೋಡುವಾಗ ನೀತಿವಂತರಿರುವಂಥ ಸ್ಥಳಕ್ಕೆ ಹೋಗ್ತಾರೆ. ನೀತಿವಂತರಿರುವಂಥ ಸ್ಥಳಕ್ಕೆ. ಇವಾಗ ಸತ್ತೋದರೆಲ್ಲರೂ ಏನ್ರಿ? ಅನೇಕ ಮಂದಿ ಎದ್ದು ಬಂದಿದ್ದಾರೆ. ಅಂದರೆ ಯೇಸು ಕ್ರಿಸ್ತರ ಕಾಲದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಕೆಲವರು ಅಲ್ಲೆಲ್ಲಿ ಸತ್ತೋದವರು ಎದ್ದು ಬಂದಿದ್ದಾರೆ. ಅವರಿಗೆ ಪುನರುತ್ಥಾನ ಆಗಿಲ್ಲ, ಎದ್ದು ಬಂದಿದ್ದಾರೆ ಅಷ್ಟೇ, ಮತ್ತೆ ಸತ್ತೋಗಿದ್ದಾರೆ. ಮತ್ತೇನಾಗಿದ್ದಾರೆ? ಅವರು ಸತ್ತೋಗಿದ್ದಾರೆ. ಎದ್ದು ಬಂದಿದ್ದಾರೆ, ಸತ್ತೋರು ಎದ್ದು ಬಂದಿದ್ದಾರೆ, ಮತ್ತೆ ಸತ್ತೋಗಿದ್ದಾರೆ. ಆದರೆ ಯೇಸು ಕ್ರಿಸ್ತರು 3 ದಿನದಲ್ಲಿ ಎದ್ದು ಬರ್ತಾರೆ. ಏನ್ರಿ? ಸಾಯಲ್ಲ, ಅವರು ಸೀದಾ ಪರಲೋಕಕ್ಕೆ ಹೋಗ್ತಾರೆ ಜೀವಂತನಾಗಿ. ಯುಗ ಯುಗಗಳು ಆತನು ಜೀವಂತನಾಗಿ ಇರ್ತಾರೆ. ಎಷ್ಟು ಕಾಲ ಜೀವಂತ? ಯುಗ ಯುಗಗಳು. ಮರಣವನ್ನು ಗೆದ್ದಾತನು. ಆತನ ಪುನರುತ್ಥಾನವನ್ನು ಕುರಿತು ಯೋಚನೆ ಮಾಡೋಣ. ನಮ್ಮ ಪುನರುತ್ಥಾನವನ್ನು ಕುರಿತು ಕೂಡ ನಾವು ಯೋಚನೆ ಮಾಡೋಣ ಪ್ರಿಯರೇ. ಇವಾಗ ಯೇಸು ಪ್ರಭು ಮರಣ ಹೊಂದುತ್ತಾರಲ್ಲ, ಯಾವಾಗ? ಶುಕ್ರವಾರ ಮರಣ ಹೊಂದುತ್ತಾರೆ. ಶುಕ್ರವಾರ ಮರಣ ಹೊಂದಿದಾಗ ಯಾವಾಗ ಸಮಾಧಿ ಮಾಡ್ತಾರೆ ಹೇಳಿ? ಮರಣ ಹೊಂದಿದಾಗ ಯಾವಾಗ ಸಮಾಧಿ ಮಾಡ್ತಾರೆ? ಶುಕ್ರವಾರನೇ ಸಮಾಧಿ ಮಾಡ್ತಾರೆ. ಏನ್ರಿ? ಯಾರಾದರೂ ಸತ್ತ ಮೇಲೆ ಬೇಗ ಯಾರಾದರೂ ಸಮಾಧಿ ಮಾಡ್ತಾರೇನ್ರಿ? ಬೇಗ ತಕ್ಷಣ ಮಾಡ್ತಾರೆ. ಎಷ್ಟು ದಿನ ಕಾಯ್ತಾರೆ? ಕನಿಷ್ಠ ಪಕ್ಷದಲ್ಲಿ 1 ದಿನ ಆದರೂ ಕಾಯ್ತಾರೆ. ಅಲ್ಲಿ ಯಾಕೆ 1-2 ಗಂಟೆ ಕೂಡ ಯಾಕೆ ಕಾದಿಲ್ಲ?
ಯೇಸು ಕ್ರಿಸ್ತರು ಮಧ್ಯಾಹ್ನ 3 ಗಂಟೆಗೆ ಮರಣ ಹೊಂದುತ್ತಾರೆ. 3 ಗಂಟೆಗೆ ಮರಣ ಹೊಂದಿದ್ದ ತಕ್ಷಣ ಏನ್ರಿ, ತಕ್ಷಣ ಇಳಿಸಿ ತಕ್ಷಣ ಸಮಾಧಿ ಮಾಡ್ತಾರೆ. ಅಂದರೆ ಒಂದು 3-4 ಗಂಟೆ ಕೂಡ ಅಲ್ಲಿ ಶಿಲ್ಬೆ ಮೇಲೆ ಇಳಿಸಲ್ಲ. ಒಂದು ವೇಳೆ ಇಳಿಸಿದ್ರು ಕೂಡ ಹೆಚ್ಚು ಸಮಯ ಇಟ್ಕೊಡ್ಸೋದಿಲ್ಲ. ಯಾಕೆಂದರೆ ಪಕ್ಕದಲ್ಲಿ ಯಾವುದು ಕಲ್ವಾರಿ ಬೆಟ್ಟ ಅಂತ ಇರುತ್ತಲ್ಲ, ಅಲ್ಲಿ ಶಿಲ್ಬೆ ಹಾಕಿರ್ತಾರೆ. ಅದರ ಪಕ್ಕದಲ್ಲಿ ಒಂದು ತೋಟ ಇದೆ, ಆ ತೋಟದಲ್ಲಿ ಒಂದು ಸಮಾಧಿ ಇದೆ. ಆ ಸಮಾಧಿಯಲ್ಲಿ ಏನ್ರಿ ಬೇಗ ಯೇಸು ಕ್ರಿಸ್ತರನ್ನು ಸಮಾಧಿ ಮಾಡ್ತಾರೆ. ಯಾಕೆ ತಾವು ನೋಡುವಾಗ ಏನ್ರಿ, ಯೆಹೂದ್ಯರ ಬಳಿಯಲ್ಲಿ ಸಬ್ಬತ್ ದಿನ ಬರುತ್ತಲ್ವ. ಸಬ್ಬತ್ ದಿನ ಯಾವ ವಾರ? ಶನಿವಾರ. ಅಂದರೆ ಶುಕ್ರವಾರ 6 ಗಂಟೆಗೆ ಈ ಸಬ್ಬತ್ ದಿನ ಪ್ರಾರಂಭವಾಗುತ್ತೆ ಅವರ ಹಿಸ್ಟ್ರಿಯಲ್ಲಿ. ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಸಬ್ಬತ್ತು ದಿನ ಪ್ರಾರಂಭವಾಗುತ್ತೆ. ಅವತ್ತು ಸಿದ್ಧ ಮಾಡಿಕೊಡ್ತಾರೆ. ಶನಿವಾರ ಪೂರ್ತಿ ಅವರಿಗೆ ಸಬ್ಬತ್ತು ದಿನ, ಅವತ್ತು ವಿಶ್ರಾಂತಿ ದಿನ, ಅದು ವಿಶ್ರಾಂತಿ ದಿನ ಹೌದು. ಆದ್ದರಿಂದ ಅವರ ಬಳಿಯಲ್ಲಿ ಇವೆಲ್ಲ ಕೂಡ, ಈ ಮರಣದಿಂತವೆಲ್ಲ ಕೂಡ ಇರುಕೂಡದು ಅವತ್ತು. ಆದ್ದರಿಂದ ಅವತ್ತೇ ಬೇಗ ಸಮಾಧಿ ಆಗಬೇಕಂತೇಳಿ ಪ್ರಿಯರ ದೇವರ ಮಕ್ಕಳಿರ ಒಂದು ವೇಳೆ ಬದುಕಿದ್ರೆ ಕೊಂದಾಕಿ ಸಮಾಧಿ ಮಾಡಿಬಿಡ್ತಾರೆ. ಬದುಕಿದ್ದಾನೆ ಇಲ್ವೋ ನೋಡಿ ಅಂತೇಳಿ ಮೊದಲು ಕಳಿಸ್ಕೊಡ್ತಾರೆ, ತಿವಿತಾರೆ. ಆಲ್ರೆಡಿ ಸತ್ತೋಗಿರ್ತಾರೆ ಯೇಸು ಪ್ರಭು. ಪಕ್ಕದಲ್ಲಿದ್ದವ್ರನ್ನ ಕೊಂದಾಕಿ ಸಮಾಧಿ ಮಾಡಿಬಿಡ್ತಾರೆ ಅವರಿಬ್ಬರನ್ನು. ಈತನ ಆಲ್ರೆಡಿ 3 ಗಂಟೆಗೆ ಪ್ರಾಣ ಹೋಗುತ್ತೆ. ಅವಾಗ ಇಳಿಸ್ತಾರೆ, ಸಮಾಧಿ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ, ನೆಕ್ಸ್ಟ್ ಡೇ ಅವರ ಬಳಿಯಲ್ಲಿ ಸಬ್ಬತ್ ದಿನವಾದ್ದರಿಂದ ತಕ್ಷಣ ಇಳಿಸಿ ಸಮಾಧಿ ಮಾಡುವಂಥದ್ದು ನೋಡ್ತೀವಿ. ಶುಕ್ರವಾರ ಸಮಾಧಿ, ಓಕೆ. ಭಾನುವಾರ ತಿರುಗಿ ಎದ್ದು ಬರುವಂಥದ್ದು. ಭಾನುವಾರ ಏನಾಗಿರುವಂಥದ್ದು? ಎದ್ದು ಬರುವಂಥದ್ದು. ಹೇಗೆ ಎದ್ದು ಬಂದಿದ್ದಾರೆ ಅಂದರೆ, ಶರೀರದಿಂದ ಎದ್ದು ಬಂದಿದ್ದಾರಾ ಅಥವಾ ಶವ ಬಿಟ್ಟು? ಅಂದರೆ ಅವರು ಮೊದಲು ದೇಹವನ್ನು ಧರಿಸ್ಕೊಂಡಿದ್ದಾರಲ್ಲ, ಮೊದಲು ದೇಹವನ್ನು ಧರಿಸ್ಕೊಂಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ ನೋಡಿ. ಯಾವ ದೇಹದಿಂದ ಸುವಾರ್ತೆ ಮಾಡಿದ್ದಾರೆ? ಯಾವ ದೇಹ ಅವ್ರು ಧರಿಸ್ಕೊಂಡಿದ್ದಾರಲ್ಲ, ಆ ಸತ್ತೋದ ಮೇಲೆ ಆ ಶವ ಸಮಾಧಿಯಲ್ಲಿ ಇಡ್ತಾರೆ, ಹೌದಲ್ವ? ಶವ ಸಮಾಧಿಯಲ್ಲಿ ಇಡ್ತಾರೆ. 3ನೇ ದಿನದಲ್ಲಿ ಎದ್ದು ಬರ್ತಾರಲ್ಲ, ಆ ಶವದ ಮೇಲೆ ಜೀವವನ್ನು ಕೊಟ್ಟು ಮಹಿಮೆ ಶರೀರದಿಂದ ಬರ್ತಾರ, ಅಥವಾ ಶವ ಅಲ್ಲೇ ಬಿಟ್ಟು ಬೇರೆ ಮಹಿಮೆ ಶರೀರದಿಂದ ಬರ್ತಾರ? ಆ ಸಮಾಧಿಯಲ್ಲಿ ಯಾವ ಶವ ಇದೆಯೋ, ಯೇಸು ಕ್ರಿಸ್ತರ ದೇಹ ಇದೆಯೋ, ಆ ದೇಹದ ಮೇಲೆ ಯೇಸು ಅದರೊಳಗೆ ಹೋಗಿ ಅದರ ಮೇಲೆ ಮಹಿಮೆ ಶರೀರವನ್ನು ಧರಿಸಿಕೊಂಡು ಬರುವಂಥದ್ದು ನೋಡ್ತೀವಿ ಪ್ರಿಯ. ಅಂದರೆ ಯೇಸು ಕ್ರಿಸ್ತರು ಮರಣ ಹೊಂದಿದ ತಕ್ಷಣ ಆತ್ಮೆಯಲ್ಲಿ ಹೋಗ್ತಾರೆ ಹೇಳಿ, ಆತ್ಮೆಯಲ್ಲಿ ಹೋಗ್ತಾರೆ. ಪರಲೋಕಕ್ಕೆ ಹೋಗ್ತಾರಾ, ಪರದೇಶಿಗೆ ಹೋಗ್ತಾರ? ಸೀದಾ ಪರದೇಶಿಗೆ ಹೋಗ್ತಾರೆ, ಪರಲೋಕಕ್ಕೆ ಹೋಗಲ್ಲ. ಯೇಸು ಪ್ರಭು ಮರಣ ಹೊಂದಿದ ತಕ್ಷಣ ಸೀದಾ ಪರದೇಶಿಗೆ ಹೋಗ್ತಾರೆ. ಯಾಕೆಂದರೆ ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಒಬ್ಬ ಕಳ್ಳನ ಕೇಳ್ತಾನಲ್ಲ, ಯೇಸುವೆ ನೀವು ರಾಜ್ಯದೊಡನೆ ಬರುವಾಗ ನನ್ನನ್ನು ನೆನೆಸ್ಕೋ ಅಂತ ಒಂದು ಮಾತು ಕೇಳ್ತಾನಲ್ಲ. ಯೇಸು ಪ್ರಭು ಹೇಳಿರುವಂಥ ಮಾತೇನು? ಯೇಸು ಪ್ರಭು ಹೇಳಿರುವಂಥ ಮಾತೇನು? ಇವತ್ತೇ ನನ್ನ ಜೊತೆಯಲ್ಲಿ ಪರದೇಶಿನಲ್ಲಿರಿವೆ ಅಂತ ಹೇಳ್ತಾನ? ಇವತ್ತೇ ನೀನು ಪರದೇಶಿಗೆ ಹೋಗ್ತೀನಿ ಅಂತ ಹೇಳ್ತಾನೆ? ನನ್ನ ಜೊತೆಯಲ್ಲಿ ಅಂದರೆ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ, ನೀನು ಕೂಡ ಅಲ್ಲಿಗೆ ಬಂದ್ಬಿಡು. ಎಲ್ಲಿಗೆ? ಪರದೇಶ ಬೇರೆ, ಪರಲೋಕ ಬೇರೆ. ಪರದೇಶ ಬೇರೆ, ಪರಲೋಕ ಬೇರೆ. ಪರದೇಶಿಗೂ ಪರಲೋಕಕ್ಕೂ ವ್ಯತ್ಯಾಸ ತಿಳಿದ ಕ್ರೈಸ್ತರಿದ್ದಾರೆ ಈಗಿನ ಕಾಲದಲ್ಲಿ ತುಂಬ ಜನ. ಗೊತ್ತಾ ನಿಮಗೆ? ಪರಲೋಕವನ್ನು ಕುರಿತು, ಪರದೇಶಿಯನ್ನು ಕುರಿತು ವ್ಯತ್ಯಾಸವನ್ನು ತಿಳಿಯದ ಕ್ರೈಸ್ತರು ಬಹಳ ಮಂದಿ ಇದ್ದಾರೆ. ಇದನ್ನು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಪರದೇಶ ಬೇರೆ, ಪರಲೋಕ ಬೇರೆ. ಯೇಸು ಪ್ರಭು ಸತ್ತ ಮೇಲೆ ತಕ್ಷಣ ಎಲ್ಲಿ ಹೋಗ್ತಾರೆ ಗೊತ್ತಾ? ಪರದೈಸಿಗೆ ಹೋಗ್ತಾರೆ. ಅಲ್ಲಿ ಯಾರಿದ್ದಾರೆ? ನೀತಿವಂತರು. ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ, ದಾವೀದ ಇದ್ದಾರಲ್ಲ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಇವರೆಲ್ಲರಿಗೂ ಮುಖವನ್ನು ತೋರಿಸಿ 3ನೇ ದಿನದಲ್ಲಿ ಪರದೇಶದಿಂದ ಎಲ್ಲಿಗೆ ಬರ್ತಾರೆ? ಭೂಲೋಕಕ್ಕೆ. ಭೂಲೋಕದಲ್ಲಿ ಸಮಾಧಿಯಲ್ಲಿದೆ, ಆ ಸಮಾಧಿಯಲ್ಲಿ ಸೇರಿಕೊಂಡು ಆ ಸಮಾಧಿಯ ಮೇಲೆ ಮತ್ತೊಂದು ದೇಹ ಬರುತ್ತೆ. ಯಾವುದದು? ಪರಲೋಕದಿಂದ ಉಂಟಾದಂಥ ಮಹಿಮೆ ಶರೀರ. ಪರಲೋಕದಿಂದ ಉಂಟಾದಂಥ ಮಹಿಮೆ ಶರೀರ, ಪರಲೋಕದಿಂದ ಉಂಟಾದಂಥ ಒಂದು ಮಹಿಮೆ ಶರೀರ. ಅದೇ ಪ್ರಕಾರ ಭೂಲೋಕದಲ್ಲಿದ್ದಂಥ ಒಂದು ಶರೀರ,
ಯೇಸು ಪ್ರಭು ಅಂದರೆ ಆತ್ಮ, ಯೇಸು ಪ್ರಭು ಅಂದರೆ ಆತ್ಮ, ಯೇಸು ಪ್ರಭು ಅಂದರೆ ಆತ್ಮ, ಆತ್ಮ ಆಗಿರುವಂಥ ಈತನು ತನ್ನ ದೇಹದಲ್ಲಿ ಸೇರಿಕೊಳ್ತಾನೆ, ಪರಲೋಕದಿಂದ ಮಹಿಮೆ ಶರೀರ ಬರುತ್ತೆ, ಆವಾಗ ಎದ್ದು ಬರ್ತಾರೆ. ಅಂಥ ಮಹಿಮೆ ಉಳ್ಳ ಶರೀರವನ್ನು ಮೊಟ್ಟ ಮೊದಲು ಧರಿಸಿಕೊಂಡು ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು. ಲಾಜರನೆದ್ದು ಬಂದಿದ್ದಾನೆ, ಪರಲೋಕದಿಂದ ಕೊಡಲ್ಪಟ್ಟಂಥ ಮಹಿಮೆ ಶರೀರ ಪಡ್ಕೊಂಡಿಲ್ಲ ಏನ್ರಿ. ಅದೇ ಪ್ರಕಾರ ಇನ್ನು ಕೆಲವರು ಎದ್ದು ಬರ್ತಾರಲ್ಲ, ಅವ್ರು ಯಾರು ಕೂಡ ಪರಲೋಕದಿಂದ ಕೊಡಲ್ಪಟ್ಟಂಥ ಮಹಿಮೆಯುಳ್ಳ ಶರೀರವನ್ನು ಅವ್ರು ಯಾರು ಕೂಡ ಧರಿಸ್ಕೊಂಡಿಲ್ಲ. ಅವ್ರು ಕೇವಲ ಭೂಮಿ ಮೇಲೆ ಯಾವ ಶರೀರವನ್ನು ಧರಿಸ್ಕೊಂಡಿದ್ರೋ ಅದೇ ಶರೀರವನ್ನು ಧರಿಸ್ಕೊಂಡು ಮತ್ತೆ ಮೇಲಕ್ಕೆ ಬರ್ತಾರೆ, ಎದ್ದು ಬರ್ತಾರೆ. ಅದು ಕೂಡ ದೇವರ ಕೃಪೆಯಿಂದ, ಅದು ಕೂಡ ದೇವರ ಅನುಗ್ರಹ ಮಾಡಿರುವುದರಿಂದ. ಯಾರ ಅನುಗ್ರಹ? ದೇವರ ಅನುಗ್ರಹದಿಂದ ಸತ್ತವರು ಎದ್ದು ಬರ್ತಾರೆ. ಆದರೆ ಅದರ ಮೇಲೆ ಮಹಿಮೆ ಶರೀರವನ್ನು ಅವರು ಧರಿಸಿಕೊಂಡಿಲ್ಲ. ಮಹಿಮೆ ಶರೀರ ಯಾವಾಗ ಧರಿಸಿಕೊಳ್ತಾರಪ್ಪ ಅಂತ ನೋಡುವಾಗ ಪರಲೋಕಕ್ಕೆ ಹೋಗುವಾಗ. ಇವಾಗ ಯೇಸು ಕ್ರಿಸ್ತರಿಗೆ ಆ ಮಹಿಮೆ ಶರೀರ ಎನ್ನುವಂಥದ್ದು ಬಂದಿದೆ. ಯೇಸು ಕ್ರಿಸ್ತರಿಗೆ ಏನು ಶರೀರ ಬಂದಿದೆ ಹೇಳಿ ಪ್ರಿಯರೇ? ಮಹಿಮಾ ಶರೀರ, ಮಹಿಮೆ ಶರೀರ ಅವರಿಗೆ ಬಂದಿದೆ. ಅದಕ್ಕೆ ಆತನೇನಾಗಿದ್ದಾನೆ? ಪುನರುತ್ಥಾನದಲ್ಲಿ ಪ್ರಥಮ ಫಲದಂತಾದನು. ಪುನರುತ್ಥಾನವನ್ನು ಪಡ್ಕೊಂಡಿದ್ದಾನಲ್ಲ, ಅದಕ್ಕೆ ಆತನಿಗೆ ಪ್ರಥಮ ಫಲದಂತಾದನು ಅಂತಿರುತ್ತೆ. ಅದೇ ನೋಡಿದೀವಲ್ವ ಎಲ್ಲಿ? ಮತ್ತೆ ಅಲ್ಲಿಗೆ ಬನ್ನಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ. ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಚನ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಪ್ರಥಮ ಫಲ ಯಾವಾಗ, ಹೇಗೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಸತ್ತು ಮೂರನೇದು ಅಂದರೆ ಎದ್ದು ಬರ್ತಾರಲ್ಲ, ಎದ್ದು ಬಂದ ಮೇಲೆ ಪ್ರತ್ಯೇಕವಾದದ್ದೇನೆಂದರೆ ಪರಲೋಕದಿಂದ ಒಂದು ಮಹಿಮೆ ಶರೀರವನ್ನು ಧರಿಸ್ಕೊಳ್ತಾರೆ ನೋಡಿ, ಅದು ಧರಿಸ್ಕೊಂಡಿರುವಂಥದ್ದು ಇದೆಯಲ್ಲ, ಅದು ಪ್ರಥಮ ಫಲ. ಯೇಸು ಕ್ರಿಸ್ತರು ಧರಿಸಿಕೊಂಡಿರುವಂಥ ಒಂದು ಮಹಿಮೆಯುಳ್ಳ ಶರೀರ ಇದೆ ನೋಡಿ, ಆ ಶರೀರ ಪ್ರಥಮ ಫಲ. ಯೇಸು ಕ್ರಿಸ್ತರು ಧರಿಸಿಕೊಂಡಿರೋದು ಅಂದರೆ ಭೂಲೋಕದಲ್ಲಿದ್ದಂಥ ಶರೀರ ಇದೆ, ಪರಲೋಕದಿಂದ ಬಂದಂಥ ಆತ್ಮನೂ ಇದ್ದಾನೆ. ಅದೇ ಪ್ರಕಾರ ಪರಲೋಕದಿಂದ ಕೊಡಲ್ಪಟ್ಟಂಥ ಮಹಿಮೆಯುಳ್ಳ ಶರೀರ ಕೂಡ ಇದೆ. ಇವಾಗ ಯೇಸು ಕ್ರಿಸ್ತ ಧರಿಸಿಕೊಂಡಿರುವಂಥ ಭೂಲೋಕದಲ್ಲಿದ್ದಂಥ ಒಂದು ಶರೀರ, ಪರಲೋಕದಿಂದ ಬಂದಿರುವಂಥ ಮಹಿಮೆ ಶರೀರ, ಆತ್ಮ ಪರಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ 40 ದಿನಗಳವರೆಗೆ ಅವರ ಮಧ್ಯದಲ್ಲಿ, ಅಂದರೆ ಶಿಷ್ಯರ ಮಧ್ಯದಲ್ಲಿ ಕಾಣಿಸಿಕೊಂಡು ಏನೇನು ಹೇಳಬೇಕು ಎಲ್ಲವನ್ನು ತಿಳಿಸಿ ಪರಲೋಕಕ್ಕೆ ಆರೋಹಣವಾಗ್ತಾರೆ. ಪರಲೋಕಕ್ಕೆ ಆರೋಹಣವಾಗಬೇಕಾದರೆ ಯಾವ ಶರೀರ ಇರಬೇಕು? ಪರಲೋಕದಿಂದ ಬಂದಿರುವಂಥ ಮಹಿಮೆಯುಳ್ಳ ಶರೀರ, ಆತ್ಮಿಕವಾದಂಥ ಶರೀರ ಇರಬೇಕು. ಏನು ಅರ್ಥ ಆಗುತ್ತಾ? ಪರಲೋಕದಿಂದ ಬಂದಿರುವಂಥ ಮಹಿಮೆಯುಳ್ಳ ಆತ್ಮಿಕವಾದಂಥ ಶರೀರ ಇರಬೇಕು. ಆ ಶರೀರ ಇದ್ರೇ ಪರಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅಂದರೆ ಈ ದೇಹ ಭೂಮಿಯ ಮೇಲೆ ದೇಹ, ಯಾವ ದೇಹ? ಭೂಮಿಯ ಮೇಲೆ ಇದ್ದಂಥ ದೇಹ ಇದೆಯಲ್ಲ, ಅಂದರೆ ಭೂಮಿ ಮೇಲೆ ಯೇಸು ದೇಹ ಧರಿಸ್ಕೊಂಡಿದ್ದಾರಲ್ಲ, ಭೂಮಿಯ ಮೇಲೆ ದೇಹವನ್ನು ಧರಿಸ್ಕೊಂಡಿದ್ದಾರೆ ನೋಡಿ, ಆ ದೇಹ ಪರಲೋಕಕ್ಕೆ ಹೋಗಬೇಕಾದ್ರೆ ಆ ದೇಹದ ಮೇಲೆ ಮಹಿಮೆ ಉಳ್ಳ ಶರೀರವನ್ನು ಧರಿಸ್ಕೊಳ್ಬೇಕು. ಅರ್ಥ ಆಗುತ್ತಪ್ಪ? ಮಹಿಮೆ ಉಳ್ಳ ಶರೀರ ಧರಿಸ್ಕೊಳ್ಬೇಕು. ಒಂದು ವೇಳೆ ಹೋಗ್ಬೇಕಾದ್ರೆ ಆತ್ಮ ಮಾತ್ರ ಹೋಗೋದಕ್ಕೆ ಸಾಧ್ಯ ಇದೆ. ಅರ್ಥ ಆಗುತ್ತಾ? ಯೇಸು ಕ್ರಿಸ್ತರ ಆತ್ಮನಾಗಿ ಬಂದಿದ್ದಾರಲ್ಲ, ಆತ್ಮ ಮಾತ್ರ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ. ದೇಹವನ್ನು ಧರಿಸ್ಕೊಂಡು ಹೋಗ್ಬೇಕಾದ್ರೆ, ಭೂಮಿ ಮೇಲೆ ಮಣ್ಣಿನ ದೇಹ ಇದೆಯಲ್ಲ, ಈ ದೇಹವನ್ನು ಧರಿಸ್ಕೊಂಡು ಹೋಗ್ಬೇಕಾದ್ರೆ ಆ ದೇಹದ ಮೇಲೆ ಮಹಿಮೆ ಉಳ್ಳ ಶರೀರವನ್ನು ಧರಿಸ್ಕೊಳ್ಬೇಕು. ಯಾವ ದೇಹ? ಮಹಿಮೆ ಉಳ್ಳ ಶರೀರ, ಅದು ಪರಲೋಕದಿಂದ ಬಂದಂಥ ಶರೀರ. ಇವು ನಿಮ್ಗೆ ಅರ್ಥ ಆಗಬೇಕಾದ್ರೆ ಚಂದ್ರಮಂಡಲದಲ್ಲೂ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲವರು. ಚಂದ್ರಮಂಡಲಕ್ಕೆ ಹೋಗಿದ್ದಾರೆ. ಎಂಥ ದೇಹದ ಮೇಲೆ ಹೋಗಿದ್ದಾರೆ ಅವರು? ಇದೇ ದೇಹವನ್ನು ಧರಿಸ್ಕೊಂಡು ಹೋಗಿದ್ದಾರೆ. ಈ ದೇಹದ ಮೇಲೆ ಏನ್ರಿ ಅಂತರಿಕ್ಷದಲ್ಲಿ ಧರಿಸ್ಕೊಳ್ಳುವಂಥದ್ದು ಸೂಟನ್ನು ಧರಿಸ್ಕೊಂಡು ಹೋಗಿದ್ದಾರೆ.
ಪ್ರತ್ಯೇಕವಾದಂಥ ಸೂಟನ್ನು ಧರಿಸ್ಕೊಂಡು ಹೋಗ್ತಾರೆ ಅವರು. ಯಾಕಂದರೆ ಈ ಒಂದು ಭೂಮಂಡಲ ಕಕ್ಷೆಯನ್ನು ದಾಟಿದ ತಕ್ಷಣ ಭಯಂಕರವಾದಂಥ ಉಷ್ಣಾಂಶ ಇರುತ್ತೆ. ಆ ಉಷ್ಣಾಂಶಕ್ಕೆ ಇದು ಸಹಿಸ್ಕೊಳ್ಳಲ್ಲ, ಸುಟ್ಟು ಹೋಗುತ್ತೆ, ಬೂದಿ ಆಗುತ್ತೆ. ಬೂದಿ ಆಗಬಾರ್ದಂದಾಗ ಇದಕ್ಕೆ ತಕ್ಕಂತೆ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಹೋಗುವಂಥ ಪ್ರತ್ಯೇಕವಾದಂಥ ಒಂದು ಸೂಟನ್ನು ಧರಿಸ್ಕೊಂಡು ಹೋಗಬೇಕು. ಮತ್ತು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಈ ಅಂತರಿಕ್ಷ ದಾಟ್ಕೊಂಡು ಹೋಗ್ಬೇಕಲ್ಲ, ಅಂತರಿಕ್ಷವನ್ನು ದಾಟ್ಕೊಂಡು ಹೋಗ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಅದಕ್ಕೆ ತಕ್ಕಂತೆ ಮಹಿಮೆ ಉಳ್ಳ ಶರೀರವನ್ನು ಧರಿಸ್ಕೊಂಡು ಹೋಗಬೇಕು. ಆ ಶರೀರವನ್ನು ಯೇಸು ಕ್ರಿಸ್ತರು ಧರಿಸ್ಕೊಂಡು ಹೋಗಿದ್ದಾರೆ. ಅದೇ ಪ್ರಕಾರ ನಾನು ನಿಮಗೂ ಕೂಡ ಅಂಥ ಶರೀರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ನನಗೆ ಮಾತ್ರವಲ್ಲ ನಿಮಗೂ ಕೂಡ ಆ ಶರೀರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಯೋಹಾನನು ಬರೆದ ಸುವಾರ್ತೆ ಇಲ್ಲಾಂದರೆ ಅದೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಇರುತ್ತೆ. ನೋಡೋಣ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಚನದಿಂದ ಓದ್ಕೊಂಡು ಬನ್ನಿ. 20ನೇ ವಚನದಿಂದ ಕಂಟಿನ್ಯೂ 24ನೇ ವಚನದವರೆಗೆ ಓದಿಕೊಂಡು ಬನ್ನಿ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿ ಇರುವರು. ಕ್ರಿಸ್ತನು ಪ್ರಥಮ ಫಲ. ಏನು ಹೇಳಿ? ಕ್ರಿಸ್ತನು ಪ್ರಥಮ ಫಲ. ತರುವಾಯ ಕ್ರಿಸ್ತನು ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಅಂದರೆ ಕ್ರಿಸ್ತನು ಏನಂತೆ? ಪ್ರಥಮ ಫಲ. ಎದ್ದು ಬಂದವರಲ್ಲಿ ಕ್ರಿಸ್ತನು ಪ್ರಥಮ ಫಲ. ಅದಕ್ಕಿಂತ ಮುಂಚಿತವಾಗಿ ಸತ್ತವರು ಎದ್ದು ಬಂದಿದ್ದಾರಲ್ಲ, ಅವರು ಎದ್ದು ಬಂದಿದ್ದಾರೆ ಅಷ್ಟೇ, ಆದರೆ ಅವರಿಗೆ ಪ್ರಥಮ ಫಲ ಆಗಲಿಲ್ಲ. ಅಂದರೆ ಪುನರುತ್ಥಾನವಾಗಲಿಲ್ಲ. ಅವ್ರಿಗೇನಾಗಲಿಲ್ಲ? ಮಹಿಮೆ ಉಳ್ಳ ಶರೀರ ಅವರಿಗೆ ಬಂದಿಲ್ಲ. ಕೇವಲ ಭೂಮಿಯ ಮೇಲೆ ಯಾವ ಶರೀರ ಇತ್ತು, ಮಣ್ಣಿನ ಶರೀರ, ಅಂಥ ಶರೀರವನ್ನೇ ಧರಿಸಿಕೊಂಡಿದ್ದಾರೆ ವಿನಃ ಮಹಿಮೆ ಉಳ್ಳ ಶರೀರವನ್ನು ಅವರು ಧರಿಸಿಕೊಂಡಿಲ್ಲ. ಮಹಿಮೆ ಉಳ್ಳ ಶರೀರವನ್ನು ಧರಿಸಿಕೊಂಡವರಲ್ಲಿ ಪ್ರಥಮ ಫಲ ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು. ಯಾರೇಳಿ? ಯೇಸು ಕ್ರಿಸ್ತರಿಗೆ ಪ್ರಥಮ ಫಲ. ಆತನು 2ನೇ ಸಾರಿ ಪ್ರತ್ಯಕ್ಷನಾಗ್ತಾರಲ್ಲ, 2ನೇ ಸಾರಿ ಬಂದಾಗ ಆತನವರಿಗೆ ಪ್ರಥಮ ಫಲ. ಆತನವ್ರಿಗೆ ಏನಾಗತ್ತಂತೆ? ಪುನರುತ್ಥಾನವಾಗುತ್ತೆ. ಆತನನ್ನು ನಂಬಿದವರಿಗೆ, ಅಂದರೆ ಯೇಸು ಕ್ರಿಸ್ತರ ನಂಬಿ ವಿಧೇಯರಾಗಿ ಒಳಪಟ್ಟು ಭಯಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರಿಗೆ ಪುನರುತ್ಥಾನವಾಗುತ್ತಂತ ಹೇಳ್ತಾರೆ. ಅಂದರೆ ನಾನು ಎಂಥ ದೇಹವನ್ನು ಧರಿಸ್ಕೊಂಡಿದ್ದೀನಿ ಅಂಥ ದೇಹವನ್ನು ನೀವು ಕೂಡ ಧರಿಸ್ಕೊಂಡು ಪರಲೋಕಕ್ಕೆ ಬರ್ತೀರಂತ ಹೇಳ್ತಾರೆ. ಪರಲೋಕಕ್ಕೆ ಬರ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಹೇಗೆ ಅವರು ಪರಲೋಕಕ್ಕೆ ಹೋಗ್ತಾರೆ, ಹೇಗೆ ಆ ಶರೀರವನ್ನು ಧರಿಸ್ಕೊಳ್ತಾರೆ ಅಂತ ನೋಡುವಾಗ 35ನೇ ವಚನ, ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ದೇವರು ಹೇಳ್ತಾರೆ, ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲವಲ್ಲ. ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೇ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ಎಲ್ಲ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳ ಶರೀರ ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು. ಭೂಲೋಕ
ಭೂಲೋಕದ ದೇಹಗಳುಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. ಸತ್ತವರಿಗೆ ಆಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎಬ್ಬಿಸಲ್ಪಡುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುವುದು, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿರುವುದಾದರೆ ಆತ್ಮಿಕ ದೇಹವೂ ಇರುವುದು. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆಯ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು, ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವನು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನು, ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರವೇ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಇದು ಪುನರುತ್ಥಾನ. ಅಂದರೆ ನೋಡಿ, ಭೌತಿಕವಾದಂಥ ಶರೀರ ಇದೆ, ಆತ್ಮಿಕವಾದ ಶರೀರ ಇದೆ. ಪರಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳಿದೆ, ಭೂಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳಿದೆ. ಪರಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳಿಗೂ ಭೂಲೋಕ ಸಂಬಂಧಪಟ್ಟಂಥ ದೇಹಗಳಿಗೂ ಏನ್ರಿ ಆಕಾರ ಕೊಟ್ಟಿದ್ದ್ಯಾರು? ದೇವರೇ. ಭೂಲೋಕದಲ್ಲಿ ಈ ಆಕಾರ ಯಾರ್ದು? ದೇವ್ರು ಕೊಟ್ಟದ್ದು. ಪರಲೋಕದಿಂದ ಬರುವಂಥ ಮಹಿಮೆಯುಳ್ಳ ಶರೀರ ಆಕಾರ ಯಾರ್ದು? ಅದು ಕೂಡ ದೇವ್ರು ಕೊಟ್ಟದ್ದು. ಅದು ಕೂಡ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನಕ್ಕೆ ಬನ್ನಿ ಪ್ರಿಯ. 1ನೇ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮ್ಮ ಉಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ಇರುವಂಥದ್ದಾಗಿದೆ. ಯಾರು ಕಟ್ಟಿದಾರಂತೆ? ಅದು ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮ್ಮ ಉಂಟೆಂದು ಬಲ್ಲೆವು. ಅಂದರೆ ಈ ಗುಡಾರ ಏನಾಗುತ್ತೆ ಅಂತಮ್ಮ? ಈ ಗುಡಾರ ಅಂದರೆ ನೀವು ಧರಿಸ್ಕೊಂಡಿದ್ದೀರಲ್ಲ ಏನಮ್ಮ, ನೀವು ಧರಿಸ್ಕೊಂಡಿದ್ದೀರಾ? ಕೆಲವರು ಕುಳ್ಳಕ್ಕಿರ್ತಾರೆ, ಕೆಲವರು ಎತ್ತಗಿರ್ತಾರೆ, ದಪ್ಪಗಿರ್ತಾರೆ, ಕೆಂಪಗಿರ್ತಾರೆ. ಇದೇ ದೇಹ. ಈ ದೇಹವೆಂಬ ಗುಡಾರ, ಈ ದೇಹವೆಂಬ ಗುಡಾರ ಅಂದರೆ ಗೊತ್ತಾಗುತ್ತಲ್ಲ. ಗುಡಾರ ಅಂದರೆ ಏನಪ್ಪ? ಗುಡಾರ ಅಂದರೆ ಎಲ್ಲೆಲ್ಲಿ ಏನ್ರಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ, ಕೆಲವರು ಆಗಿನ ಕಾಲದಲ್ಲಿ ರಥಗಳು ಇಲ್ಲಾಂದರೆ ಕುದುರೆಗಳು ಇಲ್ಲಾಂದರೆ ಎತ್ತುಗಳು ಸವಾರಿ ಹಾಕ್ಕೊಂಡು ಎಲ್ಲ ಸಾಮಾನುಗಳು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೋ ಅಲ್ಲೆಲ್ಲೆಲ್ಲಿ ಗುಡಾರ ಹಾಕ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವಾಗಲೂ ಕೂಡ ಸಂತೆ ವ್ಯಾಪಾರ ಮಾಡೋರು ಇರ್ತಾರಲ್ಲ, ಸಂತೆ ವ್ಯಾಪಾರ, ಸಂತೆ ಬಜಾರ್, ಅಲ್ಲಲ್ಲಿ ಗುಡಾರ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೂಡ ಒಂದು ಕಾಲದಲ್ಲಿ ಬಟ್ಟೆ ವ್ಯಾಪಾರ ಮಾಡುವಾಗ ಅಲ್ಲಲ್ಲಿ ಸಂತೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೊಂದು ಗುಡಾರ ಹಾಕ್ತೀವಿ, ನೈಟೆಲ್ಲ ಅಲ್ಲೇ ಸ್ಟೇ ಆಗೋದು, ಮತ್ತು ಬೆಳಗ್ಗೆ ವ್ಯಾಪಾರ ಮಾಡ್ಕೊಳ್ಳೋದು, ಮತ್ತು ಅದು ಗುಡಾರೆಲ್ಲ ಕಿತ್ಕೊಂಡು ಮತ್ತು ಇನ್ನೊಂದು ಕಡೆ ಹೋಗೋದು. ಏನಪ್ಪ ಅಂದರೆ ಈ ಗುಡಾರ, ಈ ದೇಹವೆಂಬ ಗುಡಾರ ಅಂತ ಹೇಳ್ತಾರೆ. ಒಳಗಡೆ ಆತ್ಮ ಇದೆಯಲ್ಲ, ಒಳಗಡೆ ಏನಿದೆ? ಆತ್ಮ ಇದೆ. ಆತ್ಮಕ್ಕೇನಿಲ್ಲ? ಸಾವಿಲ್ಲ. ಸಾವಿಲ್ಲದ ಆತ್ಮ ಈ ದೇಹದಲ್ಲಿ ಒಳಗಡೆ ಇದೆ. ಒಳಗಡೆ ಆತ್ಮ ಇದೆ, ಆತ್ಮಕ್ಕೆ ದೇಹನೇ ಗುಡಾರ. ಈ ದೇಹನೇ ಏನು ಹೇಳಿ? ಗುಡಾರ. ನೀವೆಲ್ಲರೂ ಧರಿಸ್ಕೊಂಡಿರೋ ಹೊರಗಡೆ ಇದೆಯಲ್ಲ, ಅದು ಗುಡಾರ. ಈ ಗುಡಾರ ಏನಾಗುತ್ತೆ? ಕಿತ್ತಿ ಒಗಿಬೇಕಾ, ಇಲ್ಲೇ ಇರುತ್ತಾ? ಒಂದು ದಿನ ಇದನ್ನು ಬಿಟ್ಟು ಹೋಗ್ತೀರಾ, ಅದ್ರೊಳಗೆ ಹಂಗೆ ಇರ್ತೀರಮ್ಮ. ನೀವು ಹೋಗಲ್ಲ ಅಂದರೂ ಕೂಡ ಇದು ಕಳಿಸ್ಬಿಡುತ್ತೆ. ನಿನ್ನ ಟೈಮ್ ಮುಗೀತು, ನೀನು ಹೊರಗಡೆ ಹೋಗು. ಹೊರಗಡೆ ಹೋಗಲ್ಲ ಅಂದರೆ ಇದು ಕೆಲಸ ಮಾಡಲ್ಲ. ಗುಂಡಿಗೆ ಹೊಡ್ಕೊಳ್ಳೋದು ನಿಂತ್ಕೊಂಡಿದೆ ಏನ್ರಿ, ಗುಂಡಿಗೆ ಇದೆಯಲ್ಲ, ಅದು ನಿಂತ್ಕೊಂಡ್ರೆ ಇನ್ನೇನು ಉಸಿರೇನು ಮಾಡುತ್ತೆ? ಒಳಗಡೆ ಆತ್ಮ ಏನು ಮಾಡುತ್ತೆ? ಹೊರಟೋಗುತ್ತೆ. ಪಾಪಾತ್ಮನಾದರೆ ಏನ್ರಿ, ಪಾತಾಳ ಹಿಡ್ಕೊಳ್ಳುತ್ತೆ. ನಿಜವಾದ ಭಕ್ತನಾದರೆ ದೇವದೂತರು ಬಂದು
ಕರೆದುಕೊಂಡು ಸೀದಾ ಪರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ನಾನು ಇರ್ತೀನಿ ಅಂದರೆ ನಿನಗೇನಾದರೂ ಕೆಲಸ ಇದ್ದರೆ ದೇವರು ಸ್ವಲ್ಪ ಕಾಲ ಕೊಡ್ತಾರೆ. ಯಾಕೆಂದರೆ ಇಸ್ಕೇನು ಇರ್ತಾನಲ್ಲ, ಇಸ್ಕೇನು ಏನ್ರಿ ಮರಣ ಬಂದಿರುತ್ತೆ ರೀ, ಇನ್ನೂ ಸ್ವಲ್ಪ ದಿನದಿಂದ ನೀನು ಮರಣ ಹೋಗ್ತೀಯಪ್ಪ ಅಂದಾಗ ಇಸ್ಕೇನು ಬೇಡ್ಕೊಳ್ತೀನಿ, ಅಪ್ಪ ನಾನು ಒಂದು ಸರಿ ನೋಡು, ಇರಬೇಕು, ಇರ್ತೀಯ, ಆಯ್ತು, ಇನ್ನೊಂದು 15 ವರ್ಷ ತೊಗೊತಾರೆ. ಏನಾದರೂ ಅವಶ್ಯಕತೆ ಇದ್ದರೆ ದೇವರು ಅವಶ್ಯಕ ಕೊಡ್ತಾರೆ, ಇಲ್ಲಾಂದರೆ ಕರ್ಕೊಂಡು ಹೋಗ್ತಾರೆ. ಈ ದೇಹ ಏನಾಗುತ್ತೆ ಪ್ರೇರೆ? ಮಣ್ಣು ಪಾಲಾಗುತ್ತೆ. ಎಲ್ಲಿ ಮಣ್ಣು ಪಾಲು? ಸಮಾಧಿಯಲ್ಲಿ. ಆತ್ಮೇಲಿಗೆ ಹೋಗುತ್ತೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತೀವಿ, ಅನೀತಿವಂತರಾದರೆ ನರಕಕ್ಕೆ ಹೋಗ್ತೀವಿ, ಯಾತನೆ ಪಡುವಂಥ ಸ್ಥಳಕ್ಕೆ. ಇವಾಗ ನೀತಿವಂತರ ಆತ್ಮಗಳು ಪರದೇಶಿಗೆ ಹೋಗ್ತವೆ, ದೇಹ ಮಣ್ಪಾಲಾಗುತ್ತೆ. ಎರಡನೇ ಆಗಮನದ ಇದೆಯಲ್ಲ, ಎರಡನೇ ಆಗಮನದಲ್ಲಿ ಸತ್ತೋಗಿರುವಂಥ ಶವ ಇರುತ್ತಲ್ಲ, ಆ ಶವ ಎದ್ದು ಬರುತ್ತೆ. ಆ ಶವದಲ್ಲಿ ಆತ್ಮ ಎಲ್ಲಿರುತ್ತೆ? ಪಾತಾಳದಲ್ಲಿ ಪರದೇಶ ಇದೆಯಲ್ಲ, ಪರದೇಶದಲ್ಲಿದ್ದಂಥ ಆತ್ಮ ಆ ಶವದಲ್ಲಿ ಬರುತ್ತೆ. ಶವದಲ್ಲಿ ಬಂದಾಗ ಆ ಶವ ಎದ್ದು ನಿಂತ್ಕೊಳ್ಳುತ್ತೆ. ಅದರ ಮೇಲೆ ಮಹಿಮೆ ಶರೀರ. ಅದ್ರ ಮೇಲೆ ಯಾವ ಶರೀರ? ಮಹಿಮೆ ಶರೀರ. ಅದು ಯಾವಾಗ ನಡೆಯುತ್ತಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ನಡೆಯುತ್ತೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು ನೋಡಿ ಪ್ರಿಯರೇ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುತ್ತೆ, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುತ್ತೆ. ಏನ್ರಿ ಇವಾಗ ಪ್ರಿಯರ ದೇವ್ರ ಮಕ್ಕಳಿರ ನೋಡಿ, ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದುವರೆಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಇದು ಯಾವಾಗುತ್ತೆ? ಯಾವಾಗುತ್ತಿದು? ಎಲ್ಲರಿಗಾಗುತ್ತಾ? ಕೆಲವ್ರಿಗಾಗುತ್ತಾ? ನೀತಿವಂತರಿಗೂ ಆಗುತ್ತೆ, ಅನೀತಿವಂತರಿಗೂ ಆಗುತ್ತೆ ಪುನರುತ್ಥಾನ, ಹೌದಲ್ವಾ? ನೀತಿವಂತರಿಗೂ ಅನೀತಿವಂತರಿಗೂ ಅಂದರೆ ಇಲ್ಲಿ ನೋಡಿ, ತೀರ್ಪುಗಾಗಿ ಪುನರುತ್ಥಾನ ಅದೇ ಇದೆಯಾ? ಗಮನಿಸಬೇಕು. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದುವರೆಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನವಾಗುವುದು. ಅಂದರೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಪುನರುತ್ಥಾನ ಆಗುತ್ತಾ? ಯಾವಾಗ ಅದು? ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬರ್ತಾರಲ್ಲ, ಬಂದಾಗ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನ. ಈ ಪುನರುತ್ಥಾನವನ್ನು ಪಡ್ಕೊಂಡ ಮೇಲೆ ಅದು ಸಾವು ಬರಲ್ಲ, ಮತ್ತೆ ಸಾವಿಲ್ಲ. ಇವಾಗ ಯೇಸು ಕ್ರಿಸ್ತರ ಕಾಲದಲ್ಲಿ ಕೆಲವರು ಎಬ್ಬಿಸಿದಾರಲ್ಲ, ಎದ್ದು ಬಂದಿದ್ದಾರೆ ನೋಡಿ, ಅವ್ರಿಗೆ ಸಾವು ಬಂದಿದೆ, ಅದು ಬೇರೆ. ಇವಾಗ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಪುನರುತ್ಥಾನ ಆಗುತ್ತೆ ನೋಡಿ, ನೀತಿವಂತರಿಗೂ ಪುನರುತ್ಥಾನ, ಅನೀತಿವಂತರಿಗೂ ಪುನರುತ್ಥಾನ. ಎಲ್ಲಿದ್ದವರಿಗೆ ಪುನರುತ್ಥಾನ ಆಗುತ್ತೆ? ಸತ್ತೋದವರಿಗೆ. ಅಂದರೆ ಸತ್ತೋದವರು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಶವಗಳೆಲ್ಲಿರ್ತವೆ ಹೇಳಿ ಪ್ರಿಯರೇ? ಶವಗಳೆಲ್ಲಿರ್ತವೆ? ಸಮಾಧಿಯಲ್ಲಿರ್ತದೆ. ಇವಾಗ ಒಂದು ವಾರ ಬಿಟ್ಟು, ಇವಾಗ ನೋಡಿ, ನಾವು ಯಾರಾದರೂ ಸತ್ತೋಗಿದೆ ಅಂತ ತಿಳ್ಕೊಳ್ಳಿ, ಸತ್ತೋದ ಮೇಲೆ ಸಮಾಧಿ ಮಾಡ್ತಾರೆ. ಎಷ್ಟು ದಿನಗಳವರೆಗೆ ಈ ಶವ ಹಂಗೆ ಇರುತ್ತೆ? ಆ ಶವ ಎದ್ದು ಬರಬೇಕಾದ್ರೆ ಏನು ಶವ ಇರಬೇಕಲ್ಲ? ಎದ್ದು ಬರಬೇಕಂದ್ರೆ ಶವ ಇರಬೇಕಾ? ಎಷ್ಟು ದಿನಗಳವರೆಗೆ ಆ ಶವ ಹಂಗೆ ಇರುತ್ತೆ? ಎಷ್ಟು ದಿನಗಳವರೆಗೆ? ಹೌದಲ್ವ? ಒಂದು ತಿಂಗಳ ಒಳಗಡೆ ಶವ ಇರುತ್ತಾ? ಬರೀ ಎಲ್ಬುಗಳು ಮಾತ್ರ ಉಳ್ಕೊಂಡಿರ್ತ, ಹೌದಲ್ವಾ? ಒಂದು ತಿಂಗಳ ಒಳಗೆ ಶವ ಎಲ್ಲ ಖಾಲಿಯಾಗಿರುತ್ತೆ, ಅಂದರೆ ಹುಳಗಳು ತಿಂದೇ ಇರುತ್ತೆ. ಏನಂದರೆ ಒಂದು ಬ್ಯಾಚ್ ಬಂದಿದೆ ಅಂತ ತಿಳ್ಕೊಳ್ಳಿ. ಫಸ್ಟು ಒಂದು ಬ್ಯಾಚ್ ಬಂದು ಆ ಹುಳಗಳು ತಿಂದಿರುತ್ತೆ, ಎಲ್ಲ ಖಾಲಿ ಮಾಡಿರುತ್ತೆ. ಇವಾಗ ಹುಳಗಳು ಖಾಲಿ ಮಾಡಿದೆಯಲ್ಲ, ಈ ಹುಳಗಳನ್ನು ಮತ್ತೆ ಬೇರೆ ಹುಳಗಳು ತಿಂದಿರೋದು ಪ್ರಾರಂಭ. ಇವಾಗ ಒಂದು ಶವವನ್ನು ತಿಂದಿರುವಂಥ ಹುಳಗಳು ಒಂದು ಬ್ಯಾಚ್
ಈ ಹುಳಗಳನ್ನು ಮತ್ತೆ ಬೇರೆ ಹುಳಗಳು ತಿಂದಿರ್ತವೆ ಇಲ್ವಾ? ಮತ್ತೆ ಆ ಹುಳಗಳನ್ನು ಮತ್ತೆ ಬೇರೆ ಹುಳಗಳು ತಿಂದಿರ್ತವೆ ಇಲ್ವಾ? ಇವಾಗ ಯೇಸು ಕ್ರಿಸ್ತ ಬಂದ ಮೇಲೆ ಯಾವ ಹುಳಗಳು ತಿಂದಿದೆ, ಯಾವ ಹುಳಗದ ದೇಹ ಇದೆ? ದೇಹದ್ದು ಹೊಟ್ಟೆಲೆ ಅದಿಷ್ಟಲ್ಲಿದೆ. ಹೊಟ್ಟೆಲಿ ಎಲ್ಲಿದೆ? ಭೂಮಿಯಲ್ಲೇ ಇದೆ. ಎಲ್ಲಿದ್ದರೂ ಕೂಡ ಎಷ್ಟು ಹುಳಗಳು ತಿಂದೋದ್ರು, ಎಷ್ಟು ಹುಳಗಳು ಬದಲಾದರೂ, ಎಷ್ಟು ಹುಳಗಳು ತಿಂದರೂ ಕೂಡ ಅದಿಷ್ಟಲ್ಲೇ ಮಣ್ಣಿನಲ್ಲೇ ಇದೆಯಾ ಇಲ್ವಾ? ಮಣ್ಣಿನಲ್ಲಿದೆ. ಎಲ್ಲೆಲ್ಲಿದೆಯೋ ಆ ದೇಹ ದೇವರು ಅಪ್ಪಣೆ ಕೊಟ್ಟಾಗ ಆ ಶವಗಳು ಸತ್ತೋದರೆಲ್ಲರೂ ಕೂಡ ಆ ಶವ ಎಲ್ಲಿ ಬಿಟ್ಟಿದ್ದಾರೆ, ಶವ ಎಲ್ಲಿ ಸಮಾಧಿ ಮಾಡಿದ್ದಾರೆ, ಆ ಮಣ್ಣಿನಲ್ಲಿ ಮತ್ತೆ ಸೇರಿಕೊಳ್ಳುತ್ತೆ. ಮಣ್ಣಿನಲ್ಲಿ ಸೇರಿಕೊಳ್ಳುತ್ತೆ. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಧ್ವನಿ ಕೇಳಿಸಲ್ಪಡುತ್ತಲ್ಲ, ಅವಾಗ ಸತ್ತೋರು ಎದ್ದು ಬರ್ತಾರೆ. ಅಂದರೆ ಮೊಟ್ಟ ಮೊದಲು ಪರದೈಸೆಯಲ್ಲಿದ್ದಂಥವ್ರು ನೀತಿವಂತರು ಎದ್ದು ಬರ್ತಾರೆ. ಆಮೇಲೆ ಯಾತನೆ ಪಡುವಂಥ ಸ್ಥಳದಲ್ಲಿದ್ದಂಥ ಅನೀತಿವಂತರು ಕೂಡ ಶರೀರದಲ್ಲಿ ಸೇರಿಕೊಳ್ತಾರೆ. ಶರೀರದಲ್ಲಿ ಸೇರಿಕೊಂಡ ಮೇಲೆ ಆ ಶರೀರ ಮತ್ತೆ ಸಾವೊಂದಲ್ಲ, ಸಾವಿಲ್ಲ ಅದಕ್ಕೆ. ಅಂದರೆ ಆತ್ಮ ಶರೀರ ಇವರು ಎಲ್ಲಿಗೆ ಹೋಗ್ತಾರೆ? ತೀರ್ಪಿಗಾಗಿ ಪುನರುತ್ಥಾನ. ಅಂದರೆ ತೀರ್ಪು ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಮತ್ತು ನೀತಿವಂತರು ಎದ್ದು ಬಂದ ಮೇಲೆ ಇವರೆಲ್ಲಿಗೆ ಹೋಗ್ತಾರೆ? ನೀತಿವಂತರು ಎಲ್ಲಿದ್ದಾರೆ? ಪರದೇಶದಲ್ಲಿ ಆತ್ಮಗಳು. ಅವರ ದೇಹಗಳೆಲ್ಲಿದೆ? ಅವರ ದೇಹಗಳೆಲ್ಲಿದೆ? ಭೂಮಿಯ ಮೇಲೆ. ಭೂಮಿಯ ಮೇಲೆ ಅವರ ದೇಹಗಳು ಭೂಮಿಯ ಮೇಲಿದೆ. ಅಂದರೆ ಭೂಮಿ ಒಳಗಡೆ ಇದೆ. ಆತ್ಮಗಳು ಪರದೇಶಿಯಲ್ಲಿದೆ. ಪರದೇಶಿಯಲ್ಲಿದ್ದಂಥ ಆತ್ಮಗಳು ಭೂಮಿಯ ಮೇಲಿದ್ದಂಥ ದೇಹಗಳಲ್ಲಿ ಸೇರಿಕೊಳ್ಳುತ್ತೆ. ಸೇರಿಕೊಂಡ ಮೇಲೆ ಪರಲೋಕದಿಂದ ಒಂದು ಪ್ರತ್ಯೇಕವಾದಂಥ ಮಹಿಮೆ ಶರೀರ ಇದೆ ಅಂತ ಹೇಳಿದ್ದಾರಲ್ಲ ಯೇಸು ಪ್ರಭು ಹೇಳಿದ್ದಾರೆ ನೋಡಿ. ಇಲ್ಲಾಂದರೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಇದೆಯಲ್ಲ, ಆ ಪರಲೋಕದಲ್ಲಿದ್ದಂಥ ಮಹಿಮೆ ಶರೀರ ಈ ದೇಹದ ಮೇಲೆ ಬಂದ ಮೇಲೆ ಅವಾಗ ಪುನರುತ್ಥಾನ ಆಗುತ್ತೆ. ಈ ಮಹಿಮೆಯುಳ್ಳ ದೇಹದಿಂದ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋಗ್ತಾರೆ. ಆ ಮಹಿಮೆ ಉಳ್ಳ ಶರೀರವನ್ನು ಧರಿಸ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತರು ಬರೋವರೆಗೂ ಅಲ್ಲೇ ಕಾದುಕೊಂಡಿರ್ಬೇಕು ಅವರು. ಇವ್ರಿಗೇನಾಗಿದೆ? ಅನೀತಿವಂತರಿಗೆ ಮಹಿಮೆ ಉಳ್ಳ ಶರೀರ ಇಲ್ಲ. ಶರೀರ ಬಂದಿದೆ, ಅವರಿಗೆ ಪುನರುತ್ಥಾನ ಆಗಿದೆ. ಆದರೆ ಮಹಿಮೆ ಉಳ್ಳ ಶರೀರ ಇಲ್ಲ. ಯಾಕಿಲ್ಲ? ಕೆಲವರೇನು ಯೇಸು ಕ್ರಿಸ್ತನ ನಂಬಿಕೊಂಡಿಲ್ಲ, ಇನ್ನು ಕೆಲವರು ನಂಬಿಕೊಂಡಿದ್ದಾರೆ. ಆದರೆ ಏನಾಗಿದ್ದಾರೆ? ಅನೇಕ ಪಾಪಗಳನ್ನು ಮಾಡಿರುವುದರಿಂದ, ಅನೇಕ ತಪ್ಪುಗಳನ್ನು ಮಾಡಿರುವುದರಿಂದ, ಅನೇಕ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡಿರುವುದರಿಂದ, ವಿರುದ್ಧವಾಗಿ ಸುವಾರ್ತೆ ಮಾಡಿರುವುದರಿಂದ ಏನಾಗ್ತಾರೆ ಅವರೆಲ್ಲರೂ ಕೂಡ ಅಂತ ನೋಡುವಾಗ ಎದ್ದು ಬರ್ತಾರೆ. ಆದರೆ ಮಹಿಮೆ ಉಳ್ಳ ಶರೀರ ಅವರಿಗೆ ಇಲ್ಲ. ಎದ್ದು ಬಂದ ಮೇಲೆ ಯೇಸು ಕ್ರಿಸ್ತರು ಬಂದು ನಿಂತಹ ಸಮಯದಲ್ಲಿ ಸ್ವಾಮಿ ಸ್ವಾಮಿ ನಿನ್ನ ಹೆಸರನ್ನು ನಾವು ಹೇಳಿಕೊಂಡಿದ್ದೀವಲ್ವಾ, ಪ್ರಾರ್ಥನೆ ಮಾಡಿದ್ದೀವಲ್ವಾ, ಆರಾಧನೆಗೆ ಬಂದಿದ್ದೀವಲ್ವಾ, ಸುವಾರ್ತೆ ಮಾಡಿದ್ದೀವಲ್ವಾ, ಬೋಧನೆ ಮಾಡಿದ್ದೀವಲ್ವಾ, ಅದ್ಭುತಗಳನ್ನು ಮಾಡಿದ್ದೀವಲ್ವಾ ಅಂತ ಇವರು ಹೇಳಿದಾಗ ಯೇಸು ಪ್ರಭು ಹೇಳುವಂಥ ಮಾತೇನು? ಯೇಸು ಪ್ರಭು ಹೇಳುವಂಥ ಮಾತೇನು? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ, ನಿಮ್ಮ ಗುರುತು ನನಗೆ ಗೊತ್ತಿಲ್ಲ, ಗೆಟ್ ಔಟ್ ಅಂತ ಹೇಳ್ತಾರ. ಯಾರಿಗೆ ಹೇಳ್ತಾರೆ ಈ ಮಾತು? ಅನೀತಿವಂತರಿಗೆ, ದೇವರ ಮಾತನ್ನು ಅಲಕ್ಷ್ಯ ಮಾಡಿದವರಿಗೆ, ದೇವರ ವಾಕ್ಯಗಳನ್ನು ನಿರ್ಲಕ್ಷ್ಯ ಮಾಡಿದವರಿಗೆ, ಇಷ್ಟ ಬಂದ ಹಾಗೆ ಬೋಧನೆ ಮಾಡಿದವರಿಗೆ, ಜೀವಿತವನ್ನು ಸರಿಪಡಿಸಿಕೊಳ್ಳದವರಿಗೆ, ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ಇವರು ಏನಂತಾರೆ? ಅಪ್ಪ ನಾವು ಸುವಾರ್ತೆ ಮಾಡಿದ್ದೀವಲ್ಲಪ್ಪ, ವಾಕ್ಯ ಹೇಳಿದ್ದೀವಲ್ವಾ, ಆಗಿರುವಾಗ ಮತ್ತೆ ಯಾಕೆ ಯೇಸುಪ್ರಭು ಹಾಗೆ ಹೇಳ್ತಾರೆ? ಹೇಳಿದ್ವಿ ಯೇಸುಪ್ರಭು ಯಾಕೆ ಹೇಳ್ತಾರೆ? ಮತ್ತಾನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಅಂದರೆ ಯೇಸುಪ್ರಭು ಹೇಳಿದ್ದು ಮಾತು ತಪ್ಪ, ನಾವು ಇವತ್ತು ಪರಿಚಯ ಮಾಡುವಂಥದ್ದು ತಪ್ಪ. ನಾವು ಹೇಳಿದಾಗ ಏನಪ್ಪ ಅಂದರೆ ಏನ್ರಿ, ತುಂಬ ಜನ ಅಂತಾರೆ ಕೆಲವರು ಸೇವಕರು, ರಾಮು ಬ್ರದರ್ ಯಾವಾಗಲೂ ನಮಗೆ ಟಾರ್ಗೆಟ್ ಮಾಡೋದು. ನಿಮಗೆ ಟಾರ್ಗೆಟ್ ಏನಿಲ್ಲ, ಯಾರಿಗೆ ಟಾರ್ಗೆಟ್ ಮಾಡೋ ಅವಶ್ಯಕತೆ ನನಗೇನು? ಅವಶ್ಯಕತೆ ಇದೆಯಾ? ನೀವು ನಮ್ಮ ಸಹೋದರರು, ಹೌದಲ್ವ? ಯಾರು ಹೇಳಿ? ನನ್ನ ಸಹೋದರನು. ನಿನ್ನನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನನಗಿದೆ, ನಿನ್ನನ್ನು ಎಚ್ಚರಿಸುವಂಥ ಜವಾಬ್ದಾರಿ ನನಗಿದೆ. ನಾನು ಹೇಳ್ತಾ ಇದ್ದೀನಿ 7ನೇ ಅಧ್ಯಾಯ 21ನೇ ವಚನ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ
ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನಗಳಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಯಾವ ಗುಂಪಿದು? ಯಾವ ಗುಂಪು? ಲೋಕದಲ್ಲಿ ದೇವರನ್ನ ತಿಳಿದ ಗುಂಪು ಒಂದಿದೆ. ಅವ್ರು ಕೇಳಲ್ಲ, ಬರೋದೇ ಇಲ್ಲ, ಆಯ್ತು ಮುಗಿತವ್ರು, ಹೋಗ್ತಾರೆ ಬೆಂಕಿ ಕೊಂಡಕ್ಕೆ. ಯಾರೆದ್ದು ನಿಂತ್ಕೊಂಡು ಮಾತಾಡ್ತಾರೆ? ವಾಕ್ಯ ಹೇಳಿದವರು, ಪ್ರಾರ್ಥನೆ ಮಾಡಿದವರು, ಸುವಾರ್ತೆ ಮಾಡಿದವರು, ಮನೆಯಲ್ಲಿ ಆರಾಧನೆ ಕಾರ್ಯಕ್ರಮ ಇಟ್ಕೊಂಡವರು ಇರ್ತಾರಲ್ಲ. ಅದರಲ್ಲಿ ಕೆಲವರು ಲೀಡರ್ಗಳು ಇರ್ತಾರಲ್ಲ, ಹೋರಾಟಗಾರರು. ಈಗಿನ ಕಾಲದಲ್ಲಿ ಹೋರಾಟ, ಯಾರು ತಪ್ಪು ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರಲ್ಲ, ಯೇಸು ಕ್ರಿಸ್ತರ ಬಳಿಯಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಅಯ್ಯ ಎಸಯ್ಯ, ನಾವು ಕಾಣಿಸಲ್ವಾ ನಿಮ್ಮ ಕಣ್ಣಿಗೆ? ನಾವು ಯಾರು ಗೊತ್ತಾ? ಸುವಾರ್ತೆ ಮಾಡಿದ್ದೀವಯ್ಯ, ನಿಮ್ಮ ಹೆಸರು ಹೇಳಿದ್ದೀವಯ್ಯ, ನಿಮ್ಮ ಹೆಸರು ಹೇಳ್ಕೊಂಡು ಅನೇಕ ದೆವ್ವಗಳನ್ನು ಬಿಡಿಸಿದ್ದೀವಯ್ಯ, ನಮ್ಮನ್ನೇ ಬಿಟ್ಟು ಹೋಗ್ತೀರಾ? ನಮಗೂ ಬೇಕು ಆ ಶರೀರ, ಮಹಿಮೆ ಶರೀರ. ಅವರೆಲ್ಲರಿಗೂ ಮಹಿಮೆ ಶರೀರ ಕೊಟ್ಟಿದ್ದೀರಾ, ಅವರೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಮ್ಮನ್ನ ಯಾಕೆ ಇಲ್ಲಿ ಬಿಟ್ಟಿದ್ದೀರಾ? ಪ್ರಭು ಅಂತಾರೆ, ಧರ್ಮವನ್ನು ಮೀರಿ ನಡೆಯುವರೆ ನೀವ್ಯಾರು ನನಗೆ ಗೊತ್ತಿಲ್ಲ. ಯಾಕೆ ಆ ಮಾತು ಹೇಳ್ತಾರೆ? ನೀವು ಹೇಳಿದ್ದೀರ ನಿಮ್ಮ ಜೀವನ ಸರಿಯಿಲ್ಲ, ನಿಮ್ಮ ಬೋಧನೆ ಸರಿಯಿಲ್ಲ, ವಿರುದ್ಧವಾಗಿ ಮಾತಾಡಿದ್ದೀರಾ. ಎರಡನೇದಾಗಿ ನಿಮ್ಮ ನಡವಳಿಕೆ ಸರಿಯಿಲ್ಲ, ನೀವು ಪಾಪದಲ್ಲಿದ್ದೀರಾ, ಪಾಪದ ವ್ಯಾಮೋಹದಲ್ಲಿ, ಈ ಲೋಕದಲ್ಲಿ ಅಂಧತ್ವದಲ್ಲಿ ಪಾಪದ ವ್ಯಾಮೋಹದಲ್ಲಿ ಇರುವುದರಿಂದ ನೀವ್ಯಾರು ನನಗೆ ಗೊತ್ತಿಲ್ಲ. ಗೆಟ್ ಔಟ್. ಆ ಲೀಸ್ಟಲ್ಲಿ ನಾವೇನಾದರೂ ಇದ್ದೀವಾ? ಏನ್ವಾ ಪಾಪದ ಪಟ್ಟಿಯಲ್ಲಿ ನಾವೇನಾದರೂ ಇದ್ದೀವಾ? ಪಾಪದ ಪಟ್ಟಿಯಲ್ಲಿ ಇದ್ದರೆ ಖಂಡಿತವಾಗಿ ಹೇಳ್ತೀನಿ, ಖಂಡಿತವಾಗಿ ನಮಗೆ ಪುನರುತ್ಥಾನ ಆಗಲ್ಲ. ಪುನರುತ್ಥಾನ ಆದರೂ ಮಹಿಮೆ ಉಳ್ಳ ಶರೀರ ಸಿಗಲ್ಲ. ಇವಾಗ ಪ್ರಯಾಸ ಯಾಕೆ ಹೇಳಿ? ಯೇಸು ಕ್ರಿಸ್ತರ ಮರಣ ತ್ಯಾಗ ಯಾಕೆ ಹೇಳಿ? ಯಾಕೆ ಸಿಲುಬೆ ಮರಣ? ಯಾಕೆ ಹೊಡಿಸ್ಕೊಳ್ತಾರೆ? ಯಾಕೆ ಬಯಸ್ಕೊಳ್ತಾರೆ? ಯಾಕೆ ಅವಮಾನ ಪಡ್ತಾರೆ ಅವರು? ಅವಮಾನ ನಿಂದನೆಗಳು ಯಾಕೆ? ನನ್ನ ಮಕ್ಕಳನ್ನ ಕಾಪಾಡಿಕೊಳ್ಬೇಕು ಅಂತೇಳಿ ಅವಮಾನ, ನಿಂದನೆಗಳು, ಬಾಧೆಗಳು ಇವೆಲ್ಲ ಅನುಭವಿಸ್ತಾರೆ. ಯಾಕೆ? ನಿನ್ನನ್ನು ಕಾಪಾಡೋದಕ್ಕೆ. ಅಶ್ರದ್ಧೆ ಮಾಡಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ತಪ್ಪಿಸ್ಕೊಳ್ತೀವಿ ಪ್ರಿಯರೇ? ಹೇಳಿ, ಹೇಗೆ ತಪ್ಪಿಸ್ಕೊಳ್ತೀವಿ? ಮಹಿಮೆಯುಳ್ಳ ಶರೀರ ಬೇಕಾ ನಮಗೆ? ಮಹಿಮೆಯುಳ್ಳ ಶರೀರ ಬೇಕಾ ನಮಗೆ? ಪುನರುತ್ಥಾನವಾಗಬೇಕಾ? ಪುನರುತ್ಥಾನ ಆಗತ್ತೆ. ಮಹಿಮೆಯುಳ್ಳ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗುವಂಥ ಆ ಶರೀರವನ್ನು ಧರಿಸ್ಕೊಳ್ಳೋದಕ್ಕೆ ಪುನರುತ್ಥಾನವಾಗುತ್ತಾ, ಅಥವಾ ಬೆಂಕಿ ಕೊಂಡಕ್ಕೆ ಹೋಗುವಂಥ ಶರೀರವನ್ನು ಧರಿಸ್ಕೊಳ್ಳೋದು ಬೇಕೆಂದು ಪುನರುತ್ಥಾನವಾಗುತ್ತಾ? ಕ್ರೈಸ್ತ ಸಮಾಜ ಎಲ್ಲಿದೆ? ಪ್ರಭುವೇ ರಕ್ಷಣೆ ಎಷ್ಟು ಮಂದಿ ಹೊಂದುತ್ತಾರೆ? ಸ್ವಲ್ಪ ಮಂದಿ ರಕ್ಷಣೆ. ಪ್ರಪಂಚದಲ್ಲಿ ಇಷ್ಟು ಮಂದಿ ಕ್ರೈಸ್ತರು ಇದ್ದಾರಲ್ಲ ಪ್ರಭುವೇ, ವೇಷಧಾರಿಗಳಿದ್ದಾರೆ ಮಗನೇ. ಯಾರಿದ್ದಾರೆ? ವೇಷಧಾರಿಗಳಿದ್ದಾರೆ. ಬೈಬಲ್ ಇಟ್ಕೊಂಡಿದ್ದಾರೆ. ಬೈಬಲ್ ಇಟ್ಕೊಂಡವ್ರು ಎಲ್ಲರೂ ಕೂಡ ಭಕ್ತರಲ್ಲ ಮಗನೇ, ಮಗಳೇ. ಮತ್ತು ಯಾರು? ವೇಷಧಾರಿಗಳು, ಕಪಟಿಗಳು. ನಿಜವಾದ ಭಕ್ತರು ಎಲ್ಲಿದ್ದಾರೆ? ಸ್ವಲ್ಪ ಮಂದಿ ಇದ್ದಾರೆ. ಸ್ವಲ್ಪ ಮಂದಿ ವಾಕ್ಯ ಇದ್ದಾಗೆ ಬೋಧನೆ ಮಾಡ್ತಾರೆ. ಜೀವನದಲ್ಲಿ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನಡ್ಕೊಳ್ತಾರೆ. ಕಷ್ಟ, ಶೋಧನೆ, ಬಾಧೆ ಏನಿದ್ರೂ ಪರವಾಗಿಲ್ಲ, ನಿಷ್ಠೆಯಿಂದ ಜೀವಿಸ್ತಾರೆ, ನಿಷ್ಠೆಯಿಂದ ಬದುಕ್ತಾರೆ. ಅವರಿರುವಂಥ ಸಂಖ್ಯೆ ಸ್ವಲ್ಪ. ನಾಶನಕ್ಕೆ ಹೋಗುವಂಥ ಸಂಖ್ಯೆ ಬಹಳ. ಇದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರೋ ಒಂದ್ಸರಿ ಆಲೋಚನೆ ಮಾಡಿ. ಯೇಸು ಕ್ರಿಸ್ತರ ಕಾಲದಲ್ಲಿ ತುಂಬ ಜನ ಸತ್ತೋರು ಎದ್ದು ಬಂದಿದ್ದಾರಲ್ಲ, ಅದು ಪುನರುತ್ಥಾನವಲ್ಲ. ಎದ್ದು ಬಂದಿದ್ದಾರೆ, ಮತ್ತೆ ಸತ್ತೋಗಿದ್ದಾರೆ. ಯೇಸು ಕ್ರಿಸ್ತರಿಗಾಗಿದೆ ನೋಡಿ ಪುನರುತ್ಥಾನ. ಅಂದರೆ ಮಹಿಮೆ ಉಳ್ಳ ಶರೀರವನ್ನು ಧರಿಸ್ಕೊಳ್ತಾರಲ್ಲ, ಆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ ನೋಡಿ, ಅದು ಪುನರುತ್ಥಾನ.
ಅಂಥ ಮಹಿಮೆಯುಳ್ಳ ಶರೀರ ನಾವು ಕೂಡ ಧರಿಸ್ಕೊಳ್ಬೇಕು ಅಂದಾಗ ನಮ್ಮ ನಡವಳಿಕೆ ಸರಿ ಇರಬೇಕು, ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ, ನಮ್ಮ ಏನ್ರಿ ನಿಷ್ಠೆ ಇವೆಲ್ಲ ಇರಬೇಕಾ? ಅಶ್ರದ್ಧೆಯಿಂದ ಇರಬೇಕಾ? ಅಮ್ಮ, ಅಶ್ರದ್ಧೆಯಿಂದ ಇರಬೇಕಾ? ಭಕ್ತಿಯಿಂದ ಇರಬೇಕಾ? ದೇವ್ರು ಕೊಟ್ಟಂಥ ಕಾಲವನ್ನು, ದೇವ್ರು ಕೊಟ್ಟಂಥ ಆರೋಗ್ಯವನ್ನು ದೇವ್ರಿಗೋಸ್ಕರ ಬಳಸದೆ ಲೋಕದಗೋಸ್ಕರ ಬಳಸಿದರೆ ಎಲ್ಲಿಗೆ ಹೋಗ್ತೀವಿ? ಹೇಳಿ, ಏನಾಗ್ತೀವಿ ನಾವೆಲ್ಲರೂ? ನಮ್ಮ ಗತಿ ಏನು? ನಮ್ಮ ಗತಿ ಏನು? ಯಾರು ನಮ್ಮನ್ನು ಕಾಪಾಡ್ತಾರೆ? ಇವಾಗಲೂ ಕೂಡ ಶರೀರ ಕೋರಿಕೆಗಳಿಗೆ ಒಳಪಟ್ಟು, ಶರೀರ ಆಸೆಗಳಿಗೆ ಒಳಪಟ್ಟು ದೇವರನ್ನ ಪಕ್ಕಕ್ಕಿಟ್ಟು ಲೋಕದ ರೀತಿಯಲ್ಲಿ ನಡೆದಾಗ ಗತಿ ಏನು? ಗತಿ ಏನು? ಏನು ಮಾಡಬೇಕಯ್ಯ? ವಾಕ್ಯಕ್ಕೆ ವಿಧೇಯರಾಗಬೇಕು. ಏನು ಮಾಡಬೇಕು? ವಾಕ್ಯಕ್ಕೆ ವಿಧೇಯರಾಗಬೇಕು. ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಜೀವಿಸಬೇಕು. ಹೌದು ಪ್ರಿಯರೇ, ಹಾಗಿದ್ದರೇ ನಾವು ನಿತ್ಯ ಜೀವನ ಪಡ್ಕೊಳ್ತೀವಿ, ಮಹಿಮೆ ಉಳ್ಳ ಶರೀರವನ್ನು ಪಡ್ಕೊಳ್ತೀವಿ. ಮಹಿಮೆ ಉಳ್ಳ ಶರೀರವನ್ನು, ಆ ಶರೀರ ಮಹಿಮೆ ಉಳ್ಳ ಶರೀರವನ್ನು ಕೊಡೋದಕ್ಕೆ ತಾನೇ ದೇವರ ಬಳಿಯಲ್ಲಿ ಏನ್ರಿ ಪರಿಶುದ್ಧರಾಗಿ ನೀತಿವಂತರಾಗಿ ನಿಲ್ಲಿಸೋದಕ್ಕೆ ತಾನೇ ಪ್ರಭು ಮರಣ ಹೊಂದಿದ್ರು. ಬಡಿಸ್ಕೊಂಡ್ರು, ಪಟ ಪಟ ಪಟಪ ಅಂತ ಬಡಿಸ್ಕೊಂಡ್ರ. ಯಾಕೆ? ನಿನ್ನನ್ನು ನೀತಿವಂತನಾಗಿ ನಿಲ್ಲಿಸೋದಕ್ಕೆ, ನಿನ್ನನ್ನು ಪರಿಶುದ್ಧನಾಗಿ ನಿಲ್ಲಿಸೋದಕ್ಕೆ, ದೇವರ ಬಳಿಯಲ್ಲಿ ನಿನಗೆ ಮಹಿಮೆ ಉಳ್ಳ ಶರೀರವನ್ನು ಕೊಡೋದಕ್ಕೆ. ಅಶ್ರದ್ಧೆ ಮಾಡಿದ್ರೆ ಅದು ಸಿಗಲ್ಲ. ಈ ಲೋಕದಲ್ಲಿ ಬದುಕೋದು ಮಾತ್ರ ಬದುಕ್ತೀವಿ, ಎಷ್ಟು ಕಾಲ ಬದುಕಬೇಕೋ ಅಷ್ಟು ಕಾಲ ಬದುಕ್ತೀವಿ ಪ್ರಿಯರೇ. ಮಹಿಮೆ ಉಳ್ಳ ಆ ಶರೀರ ಸಿಗಲ್ಲ, ನಿತ್ಯ ಜೀವ ಸಿಗಲ್ಲ, ಪರಲೋಕದಲ್ಲಿ ಜಾಗ ಸಿಗಲ್ಲ. ಪರಲೋಕದಲ್ಲಿ ನಮಗೆ ಜಾಗ ಬೇಕು, ಪರಲೋಕದ ಮಹಿಮೆಯುಳ್ಳ ಆ ಶರೀರ ಬೇಕು ಅಂದಾಗ ಹೆಜ್ಜೆಯಲ್ಲಿ ನೀನು ಭಕ್ತಿಯಿಂದ ನಡ್ಕೊಳ್ಬೇಕು. ನೀನು ಅದೇ ಪ್ರಕಾರ ಅಕ್ಕಪಕ್ಕದಲ್ಲಿದ್ದವ್ರನ್ನ ಕೆಲವ್ರನ್ನ ಕಾಪಾಡೋದಕ್ಕೆ ನೀನು ಪ್ರಯಾಸ ಪಡಬೇಕು, ಸುವಾರ್ತೆ ಮಾಡಬೇಕು, ಶ್ರದ್ಧೆಯಿಂದ ಬದುಕಬೇಕು. ಶ್ರದ್ಧೆ ನಿರ್ಲಕ್ಷ್ಯ ಮಾಡಿದರೆ ಪ್ರಿಯರೇ ಏನಾಗ್ತೀವಿ ಪ್ರಿಯರೇ? ನಿರ್ಲಕ್ಷ್ಯ ಮಾಡಿದರೆ ಅದನ್ನು ಕಳೆದುಕೊಳ್ತೀವಿ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ವಿಶ್ವಾಸ. ಓಕೆ, ಎಲ್ಲ ರೀತಿಯಿಂದ ಕೂಡ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು.